ನಮ್ಮ ಸಂಸ್ಕೃತಿ. ಅದೇ ರೀತಿ ನಮ್ಮ ಪ್ರಾಚಾರ್ಯ ಸಂಘದ ಖಜಾಂಚಿಯಾಗಿರುವಂಥ ಶ್ರೀ ಎಸ್ ಆದರ್ಶ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮಗೆಲ್ಲ ತಿಳಿರುವಂತೆ ನಮ್ಮ ಸಂಸ್ಕೃತಿ ಯಾವುದೇ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀದೇವರ ಪ್ರಾರ್ಥನೆಯನ್ನು ಮಾಡುವುದು. ಈ ಪ್ರಾರ್ಥನೆಯನ್ನು ನಡೆಸಿಕೊಡಲು ನಮ್ಮ ಕೆನರಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೆ ಹೇರಂಬ ಹೇಕದಂದನೆ ಸುರಮುನಿ ವಂದಿತನೆ ಗಜಕರ್ಣನೆ ಸುಮುಖನೆ ಹೇರಂಬ ಹೇಕದಂದನೆ ಸುರಮುನಿ ವಂದಿತನೆ ಗಜಕರ್ಣನೆ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ ವಿನಾಯಕ ವಿನಾಯಕ. ಹಾಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇವಾಗ ನಮ್ಮ ಮನೆಗೆ ನಮ್ಮ ಅತಿಥಿಗಳು ಬಂದಿದ್ದಾರೆ. ಅವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಮಾನ್ಯ ಉಪನಿರ್ದೇಶಕರನ್ನು ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಸುದಿನ ಅಂತ ನಾನು ಭಾವಿಸ್ತೇನೆ. ಇವು 2025-26ನೇ ಸಾಲಿನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖಾ ವತಿಯಿಂದ ಈ ದಿನ ಈ ಒಂದು ಕ್ಯಾಲೆಂಡರ್ ಅಂದರೆ ಪ್ರಾಚಾರ್ಯರ ದಿನಚರಿಯನ್ನು ಬಿಡುಗಡೆ ಮಾಡಬೇಕು ಅಂತ ಅದು 26-27ಕ್ಕೆ ಸಂಬಂಧಿಸಿದಂತೆ ಅದನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದು 22/12/25 ಸೋಮವಾರದಂದು ನಾವು ಮಾಡಬೇಕಾಗಿತ್ತು. ಆದರೆ ಈ ದಿನ ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಾದ ರಶ್ಮಿ ಮೇಡಮ್ ಅವರು ಬರ್ತಾ ಇದ್ದಾರೆ ಇಲ್ಲಿಗೆ ಅಂತ ವಿಷಯ ಗೊತ್ತಾದ ನಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಒಂದು ದಿನ ಹಿಂದಕ್ಕೆ ಹಾಕ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಾಗೂ ಉಪಸ್ಥಿತರು ಆಗಿರುವಂತಹ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸಾಕ್ಷರತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಾದ ರಶ್ಮಿ ಮೇಡಮ್ರವರಿಗೆ ನಮ್ಮ ಇಲಾಖಾ ವತಿಯಿಂದ, ನಮ್ಮ ಪ್ರಾಂಶುಪಾಲರ ಸಂಘದಿಂದ ಹಾಗೂ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಹಾಗೂ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ನಮ್ಮ DDPI ಸರ್ ಮಂಗಳೂರು ಆಡಳಿತ, ಇವರು ಕೂಡ ಇಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖಾ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ನಮ್ಮ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರು ಆಸೀನರಾಗಿದ್ದಾರೆ. ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಅವರ ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಲೇಜುಗಳ ಎಲ್ಲರ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಕೂಡ ನಾನು ಒಟ್ಟಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಾನು ಹೃತ್ಪೂರ್ವಕ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದ. ನಮ್ಮ ಮಾನ್ಯ ಉಪನಿರ್ದೇಶಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ರೀತಿ ಅವರಿಗೆ ಕಾಣಿಕೆಯನ್ನು ನಮ್ಮ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಿ ಹಸ್ತಾಂತರಿಸಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಅತಿಥಿ ಶಾಲಾ ಶಿಕ್ಷಣ ಇಲಾಖೆಯ DDPI ಶ್ರೀ GS ಶಶಿಧರ್ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ನಮ್ಮ ಮಾನ್ಯ ಅಧ್ಯಕ್ಷರನ್ನು ಕೇಳ್ಕೊಳ್ತಾ ಇದ್ದೇನೆ. ಈ ಬಿಡುಗಡೆಗೆ ನಮ್ಮ ಮಾನ್ಯ ಉಪನಿರ್ದೇಶಕರು ಒಪ್ಪಿಗೆ ಸೂಚಿಸಿ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿರುತ್ತಾರೆ. ಅವರಿಗೂ ಕೂಡ ಶಾಲು ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸರೋಜಿನಿ ಆಚಾರ್ ಉಪಾಧ್ಯಕ್ಷ ಹಾಗೆ ನಮ್ಮ ಉಪನಿರ್ದೇಶಕರ ಕಚೇರಿಯ ಶಾಖಾಧಿಕಾರಿಯವರಾದ ಶ್ರೀ ನಿತಿನ್ BT ಅವರಿಗೂ ಕೂಡ ಪುಷ್ಪ ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಮಾನ್ಯ ಖಜಾಂಚಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ಪುಷ್ಪವನ್ನು ನೀಡಬೇಕಾಗಿ ನಮ್ಮ ಸೀಮಾ ಮೇಡಮ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಘಟ್ಟ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಕರಕಮಲಗಳಿಂದ ನಾವು ಇವತ್ತು ನಮ್ಮ ಪ್ರಾಚಾರ್ಯರ ದಿನಚರಿ 2025 ಬಿಡುಗಡೆಗೊಳಿಸುತ್ತಿರುವುದು ನಮಗೆಲ್ಲ ಸಂತೋಷದ ವಿಷಯ. ಈ ಪ್ರಾಚಾರ್ಯರ ದಿನಚರಿ ಬಗ್ಗೆ 2 ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳ್ಕೊಂಡು ನಮ್ಮ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ 2026ನೇ ವರ್ಷದ ಡೈರಿಯ ಬಿಡುಗಡೆಯ ಈ ಸಮಾರಂಭಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಆಹ್ವಾನದ ಮೇರೆಗೆ ಕ್ಲಬ್ದ ಸಮಯಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿದಂತಹ ಶ್ರೀ ವಿ ರಶ್ಮಿ ಮಹೇಶ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇದರ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಜೊತೆಗಿದ್ದಾರೆ. ಶ್ರೀ GS ಶಶಿಧರ್ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಶ್ರೀಮತಿ ರಾಜೇಶ್ವರಿ HH ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ಹಾಗೆಯೇ ಶ್ರೀ ನಿತಿನ್ BT ಅವರೇ ಶಾಖಾಧಿಕಾರಿಗಳು ಉಪನಿರ್ದೇಶಕರ ಕಚೇರಿ, ಮಿಸಸ್ ಮಮತಾ ನಮ್ಮ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಗಳು, ಹಾಗೆಯೇ ಡಾಕ್ಟರ್ ಸರೋಜಿನಿ ಆಚಾರ್, ಪ್ರೊಫೆಸರ್ ಜಾರ್ಜ್ ಉಪಾಧ್ಯಕ್ಷರುಗಳು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ನಿಮ್ಮೆಲ್ಲರನ್ನು ನಮ್ಮ ಎಲ್ಲ ಪ್ರಾಂಶುಪಾಲರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರೇ, ಗೌರವಾನ್ವಿತ ಸದಸ್ಯರೇ, ಹಾಗೆಯೇ ನಮ್ಮೆಲ್ಲ ಪ್ರಾಂಶುಪಾಲ ಮಿತ್ರರುಗಳೇ, ಅಪೂರ್ವವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ. ಪ್ರಾಂಶುಪಾಲರ ಸಂಘ 10 ಹಲವು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಕೆಲಸ ಮಾಡ್ತಾ ಇದೆ. ನಿತ್ಯ ನಿರಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳ ಪ್ರಗತಿಯಲ್ಲಿ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಪ್ರಗತಿಯಲ್ಲಿ ಪರೀಕ್ಷೆಗಳಾಗಲಿ, ಕ್ವಶನ್ ಪೇಪರ್ಗಳ ತಯಾರಿಯಾಗಲಿ, ಡಿಸ್ಟ್ರಿಬ್ಯೂಷನ್ ಆಗಲಿ ಅತ್ಯಂತ ಶಿಸ್ತುಬದ್ಧ ರೀತಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯಕ್ಕೆ ನಂಬರ್ 1 ಎನ್ನುವಂತಹ ಪ್ರಥಮ ಸ್ಥಾನದಲ್ಲಿ ಫಲಿತಾಂಶಗಳನ್ನು ಪಡೆಯುವಲ್ಲಿ ಯಶಸ್ವಿಯನ್ನು ಪಡೆದೆ. ಇದರಲ್ಲಿ ನಮ್ಮ ಪ್ರಾಂಶುಪಾಲರ ಸಂಘದ ಒಂದು ಕೆಲಸವು ಇದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ. ಪ್ರಾಚಾರ್ಯರ ಡೈರಿ ಎನ್ನುವುದು ಒಂದು ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮತ್ತು ಅದರ ಬಿಡುಗಡೆ. ಈ ಪ್ರಾಚಾರ್ಯರ ಡೈರಿ 2010ನೇ ಇಸವಿಯಿಂದ ಪ್ರತಿ ವರ್ಷ ಅಚ್ಚುಕಟ್ಟಾಗಿ ಮುದ್ರಿಸಿ ಹೊರಡಿಸಲಾಗ್ತಿದೆ. ಪ್ರಾಚಾರ್ಯರ ಡೈರಿಯು ಎಲ್ಲ ಕಾಲೇಜುಗಳಿಗೆ ಹಾಗೂ ಇಲಾಖಾ ಅಧಿಕಾರಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಲು ಸಹಕಾರಿಯಾಗಿರುವುದರಿಂದ ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿ ಹೊರಹೊಮ್ಮಿದೆ. 2010 ಅಂದರೆ ಈಗ 2026ನೇ ಡೈರಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಸುಮಾರು 10-15 ವರ್ಷಗಳಿಂದ ನಿತ್ಯ ನಿರಂತರವಾಗಿ
ಅತ್ಯಂತ ಒಳ್ಳೆಯ ಡೈರಿಯನ್ನು ನಾವು ಇತರೆಲ್ಲ ಡೈರಿಗಳಿಗೆ ಮಾದರಿಯಾಗಿ ನಮ್ಮ ಒಳ್ಳೆಯ ಡೈರಿಯನ್ನು ನಾವು ಬಿಡುಗಡೆಗೊಳಿಸ್ತಾ ಇದ್ದೇವೆ. ಈ ಸಂದರ್ಭಗಳಲ್ಲಿ ಈ ಡೈರಿಯನ್ನು ರಚಿಸುವಲ್ಲಿ ಒಂದು ಪೂರ್ವ ತಯಾರಿ ಅಥವಾ ಇದಕ್ಕೆ ಒಂದು ಬೇಕಾದಂಥ ಪೂರಕ ಮಾಹಿತಿಗಳನ್ನು ಪಡೆಯುವಲ್ಲಿ ತುಂಬ ದಿನಗಳಿಂದ ಶ್ರಮಿಸಿದ ನಮ್ಮ ಡಾಕ್ಟರ್ ಸರೋಜಿನಿ ಆಚಾರ್, ಹಾಗೆಯೇ ಸೀಮಾ ಮೇಡಮ್ ಮತ್ತು ನಮ್ಮ ಕಾರ್ಯದರ್ಶಿಯವರು ಮಮತಾ ಮತ್ತು ನಮ್ಮೆಲ್ಲ ಸದಸ್ಯರ ಕೆಲಸವನ್ನು ನಾನಿಲ್ಲಿ ಸ್ಮರಿಸ್ತೇನೆ. ಮತ್ತು ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಜೊತೆಗಿರುವುದು ಅತ್ಯಂತ ಹೆಮ್ಮೆಯ ವಿಚಾರ. ನಾವು ಅತ್ಯಂತ ತುರ್ತಾಗಿ ಎಲ್ಲರನ್ನು ಕರೆದು ಈ ಒಂದು ಸಂದರ್ಭದಲ್ಲಿ ನಮ್ಮ ಅತಿಥಿಗಳೊಂದಿಗೆ ಈ ಒಂದು ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುತ್ತೀರಾ, ನಿಮಗೆ ವಂದನೆಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ದಿನಚರಿ 2026 ಇದನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳ್ಕೊಂಡು ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಇವತ್ತು ವಾರ್ಷಿಕ ದಿನಚರಿಯನ್ನು ಬಿಡುಗಡೆ ಮಾಡಲು ನನಗೆ ಹೇಳಿದಾಗ, ಅಂದರೆ ನಮ್ಮದು ಒಂದು ಕಾರ್ಯಾಗಾರಗಳು ನಾವು ನಡೆಸ್ಕೊಳ್ತಾ ಬರ್ತಾಯಿದ್ದೀರಿ SSLC ಪರೀಕ್ಷೆ ಫಲಿತಾಂಶ ಸುಧಾರಣೆಗಾಗಿ. ಸೊ ಮಂಗಳೂರಲ್ಲಿ ಇವತ್ತು ಅದು ಆಯೋಜನೆ ಆಗಿದೆ ಅಂತ ತಿಳಿದು ಬಂದು ಆಫೀಸ್ ಬೇರರ್ಸ್ ನನಗೆ ರಿಕ್ವೆಸ್ಟ್ ಮಾಡಿದಾಗ ಐ ವಾಸ್ ಟೂ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಯಾಕಂತ ಹೇಳಿದ್ರೆ ನಾವು ಒಂದು ಕಡೆ SSLC ಕಾರ್ಯಾಗಾರಗಳು ಮಾಡ್ಕೊಂಡು ಬಂದಿದ್ದಾಗ ನಾವು ತುಂಬ ಟೈಮ್ದು ಕನ್ಸ್ಟ್ರೇಂಟ್ ಇದ್ದಿದ್ದರಿಂದ PUC ಪ್ರಾಚಾರ್ಯರ ಜೊತೆ ಮತ್ತು PUC ಉಪನ್ಯಾಸಕರ ಜೊತೆ ನಾವೊಂದು ಸೀರೀಸ್ ಆಫ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಏನು ತಿಳುವಳಿಕೆ ಕೊಡಬೇಕಾಗಿತ್ತು, ಆಮೇಲೆ ಏನು ಚೇಂಜಸ್ ಬಗ್ಗೆ ಯಾವ ರೀತಿ ಅದನ್ನು ಇವಾಗ ಸ್ಪಂದನೆ ಮಾಡಿ ನಾವು ಫಲಿತಾಂಶ ಸುಧಾರಣೆಗಾಗಿ ಶ್ರಮಿಸಬೇಕಾಗಿದೆ ಅಂತ ನಾವು ಸತತವಾಗಿ 2-3 ವಿಡಿಯೋ ಕಾನ್ಫರೆನ್ಸಸ್ ಮೂಲಕ ನಾವು ಮಾಡ್ಕೊಂಡು ಬಂದಿದ್ರಿ. ಬಟ್ ಫೇಸ್ ಟು ಫೇಸ್ ಇಂಟರ್ಯಾಕ್ಷನ್ ಒಂದು ಕಲಬುರ್ಗಿನಲ್ಲಿ ಸ್ವಲ್ಪ ಆಯಿತು ಆ್ಯಂಡ್ ರಾಯಚೂರಲ್ಲಿ ಆಯಿತು. ಬಟ್ ಬೇರೆ ಕಡೆ ಅಷ್ಟು ಸಮಯ ಇರೋದ್ರಿಂದ ಆ್ಯಂಡ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದಾನೇ ಡಯಟ್ ಸ್ಟುಡಿಯೋಸ್ ಮೂಲಕ ತಮಗೆಲ್ಲ ಸಬ್ಜೆಕ್ಟ್ ವೈಸ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿರೋದ್ರಿಂದ ನಮಗೆ ಫೇಸ್ ಟು ಫೇಸ್ ಇಂಟರ್ಯಾಕ್ಷನ್ ಸ್ವಲ್ಪ ನಾವು ಅಷ್ಟೊಂದು ಒತ್ತು ಕೊಡಲಿಲ್ಲ. ಬಟ್ ಟುಡೇ ಕೋಇನ್ಸಿಡೆಂಟ್ಲಿ ಇವತ್ತು ಬೆಳಗ್ಗೆ DDPI ಮಂಗಳೂರು ಮತ್ತು ನಮ್ಮ DDPI ಉಡುಪಿಯವರು ತುಂಬ ಚೆನ್ನಾಗಿ, ತುಂಬ ಅಚ್ಚುಕಟ್ಟಾಗಿ ವಾಣಿ ಸ್ಕೂಲಲ್ಲ ಶ್ರೀ ವಾಣಿ ಸ್ಕೂಲಲ್ಲಿ ಕಾರ್ಯಾಗಾರವನ್ನು ಮಾಡಿದ್ರು. ಅದರಲ್ಲೆಲ್ಲ ನಾವು ಭಾಗವಹಿಸಿ ಸಬ್ಜೆಕ್ಟ್ ವೈಸ್ ಸುಮಾರು 100 ಶಿಕ್ಷಕರ ಜೊತೆ ನಾವು ಸಂಭಾಷಣೆ ಮಾಡಿ, ಮಾಸ್ಟರ್ ಟ್ರೈನರ್ಸ್ ಎಲ್ಲ ಶಿಕ್ಷಕರು. ಸೊ ವಿ ಹ್ಯಾಡ್ ಅ ವೆರಿ ವೈಬ್ರೆಂಟ್ ಡಿಸ್ಕಷನ್. ಸೊ ಅದಾಗಿದ ಮೇಲೆ ಇಲ್ಲಿ ಬಂದು ತಮ್ಮ ಜೊತೆನೂ ಮಾತಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈ ವರ್ಷ ನಾವೆಲ್ಲ ನಿಮ್ಮ ಫೀಡ್ಬ್ಯಾಕ್ ಆಧಾರದ ಮೇಲೆ, ಅಂದರೆ ನಾನು ನಿಮ್ಮ ಇಲಾಖೆಗೆ ಹಳಬ್ಳೆ. ಸೊ ಸುಮಾರು ನಾನು 12 ವರ್ಷ ಹಿಂದೆ ನಾನು ನಿಮ್ಮ ಇಲಾಖೆನಲ್ಲೇ ನಾನು ಕೆಲಸ ಮಾಡಿದ್ದು. ಸೊ ಐ ಹ್ಯಾವ್ ಹ್ಯಾಡ್ ದ್ಯಾಟ್ ಆಪರ್ಚುನಿಟಿ ಟು ಗೆಟ್ ದ ಬೆಸ್ಟ್ ಫೀಡ್ಬ್ಯಾಕ್ ಫ್ರಮ್ ಆಲ್ ಆಫ್ ಯು. ನಿಮ್ಮ ಕಡೆಯಿಂದನೇ ಫೀಡ್ಬ್ಯಾಕ್ ಬಂದಿರೋದ್ರ ಆಧಾರದ ಮೇಲೆ ನಾವು ಈ ಸತಿ ಸೆಕೆಂಡ್ PUC ಎಕ್ಸಾಮ್ಸ್ಗೆ ಸ್ವಲ್ಪ ನಾವು ರಿಫಾರ್ಮ್ಸ್ ತೊಗೊಂಡು ಬಂದಿದ್ದೀರಿ. ಅದ್ರ ಬಗ್ಗೆ ತಮಗೆಲ್ಲನೂ ಸಂಪೂರ್ಣವಾಗಿ ಮಾಹಿತಿ ಇದೆ ಈಗಾಗಲೇ. ಆದರೂ ಸಹ ನಾನು ಬಿಕಾಸ್ ಈ ಪ್ರಕಾರ ಒಂದು ಫೇಸ್ ಟು ಫೇಸ್ ಇಂಟರ್ಯಾಕ್ಷನ್ಗೆ ಅವಕಾಶ ಇರೋದ್ರಿಂದ ತುಂಬ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿ ಓವರ್ ರೈಡಿಂಗ್ ಫ್ಯಾಕ್ಟರ್ ಫಾರ್ ಅಸ್, ನಾವು ಏನಕ್ಕೆ ಇದನ್ನು ಮಾಡಿದ್ರಿ ಅಂತ ತಾವು ಕೇಳ್ಬೋದು. ಬಟ್ ನಮ್ಮ SSLC ರಿಸಲ್ಟ್ಸ್ ಇರ್ಬೋದು ಅಥವಾ ನಮ್ಮ PUC ರಿಸಲ್ಟ್ಸ್ ಎರಡೂ ನೋಡಿದ್ರೆ ಫಸ್ಟ್ ಎಕ್ಸಾಮ್ದು ನಾವೇನೇ ಅಂದರೆ ನಾವು ರಾಷ್ಟ್ರದ್ದು ನಾವು ಅಂಕಿಅಂಶಗಳನ್ನ ತೊಗೊಂಡ್ರೆ SSLCನಲ್ಲಿ ನಾವೇ ಲಾಸ್ಟ್ ಪೊಸಿಷನಲ್ಲಿ ಇರೋದು, PUCನಲ್ಲಿ ನಾವು ಲಾಸ್ಟ್ 5 ಸ್ಟೇಟ್ಸಲ್ಲಿ ನಾವೇ ಇರೋದು. ಸೊ ಇದನ್ನು ನಾವು ನೋಡಿದಾಗ ನಮ್ಮ ಇಲಾಖೆಯಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸುಮಾರು ಸಭೆಗಳನ್ನ ನಡೆಸ್ರಿ. ಬೇರೆ ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿ ಇದೆ, ಬೇರೆ ಬೋರ್ಡ್ಸಲ್ಲಿ CBSE ಇರ್ಬೋದು, ICSE ಇರ್ಬೋದು, ಯಾವ ರೀತಿ ಅಲ್ಲಿ ಫೈನಲ್ ಎಕ್ಸಾಮ್ದು ಫಲಿತಾಂಶ ಇರ್ಬೋದು ಅಥವಾ ಕಾಂಪ್ಯೂಟೇಷನ್ ಆಫ್ ರಿಸಲ್ಟ್ ಇರ್ಬೋದು ಅಥವಾ ಪೇಪರ್ಸ್ ಮಾದರಿ ಇರ್ಬೋದು, ಯಾವ ರೀತಿ ಮಾಡ್ತಾರೆ ಅಂತ ನೋಡಿದಾಗ ವಿ ಹ್ಯಾಡ್ ಅ ಲಾಟ್ ಟು ಲರ್ನ್. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಅದು ನಮಗೂ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸೇ ಆಯಿತು.
ಅದಲ್ಲದೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಸತತವಾಗಿ ಒಂದು 3 ವರ್ಷ ಇದು ನಮ್ಮ ಫಾರ್ಮರ್ ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಸರ್ ಅಧ್ಯಕ್ಷತೆಯಲ್ಲಿ ಏನು ARC ಆಗಿತ್ತು, ಅವರು ಸುಮಾರು ರೆಫರ್ಮೇಟಿವ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. SSLC ಆಮೇಲೆ PUC ಹಂತದಲ್ಲಿ ಏನು ಮಾಡಬೇಕು ಅಂತ ಅದನ್ನೆಲ್ಲ ಅಧ್ಯಯನ ಮಾಡಿ ಬೇರೆ ರಾಜ್ಯಗಳಲ್ಲಿ ಏನಿದೆ ಅಂತ ನೋಡಿ ನಮ್ಮ ಎಕ್ಸಾಮಿನೇಷನ್ ಬೋರ್ಡಲ್ಲೇ ಅಂಕಿಅಂಶಗಳನ್ನು ನಾವು ನೋಡಿದಾಗ ಸುಮಾರು ಸುಧಾರಣೆಗಳಿಗೆ ಅವಕಾಶ ಇದೆ ಅಂತ ನಮಗೆ ಕಾಣ್ತು. ಸೊ ಈ ಎಲ್ಲ ರಿಫಾರ್ಮ್ಸ್ದು ಓವರ್ ರೈಡಿಂಗ್ 3 ಪ್ರಿನ್ಸಿಪಲ್ಸ್ ಏನಾದರೂ ಇದ್ದರೆ ಅದರಲ್ಲಿ ಅತಿ ಮುಖ್ಯವಾಗಿರೋದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ನಾವು ಬಿಟ್ವೀನ್ ಬೋರ್ಡ್ಸ್ ಅಂದರೆ CBSE ಇರ್ಬೋದು, ICSE ಇರ್ಬೋದು ಆ್ಯಂಡ್ SSLC PUCಗೆ ಸರಿಸಮನಾಗಿ ವಿ ಕ್ರಿಯೇಟೆಡ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಅಂದರೆ ವಿದ್ಯಾರ್ಥಿ ಯಾವುದೇ ಬೋರ್ಡಲ್ಲಿ ಇರ್ಬೋದು, ಅದೇ ಥರ ಸಮಾನ ಅವಕಾಶ ಸಿಗಬೇಕು. ಈ ಸಮಾನ ಅವಕಾಶ ಯಾವುದರಲ್ಲಿ ಸಿಗಬೇಕು ಅಂದರೆ ಪರೀಕ್ಷೆ ಫಲಿತಾಂಶದ ಏನು ಕ್ಯಾಲ್ಕ್ಯುಲೇಷನ್ ಇದೆ, ಕಂಪ್ಯೂಟೇಷನ್ ಆಫ್ ಮಾರ್ಕ್ಸ್ ಇದೆ, ಕ್ವೆಶ್ಚನ್ ಪೇಪರ್ ಅಂತ ಏನು ನಾವು ಸೆಟ್ ಮಾಡ್ತೀರಿ ಅದರಲ್ಲಿ ಸಮಾನ ಅವಕಾಶ ಇರಬೇಕು ಅಂತ. ಎರಡನೇದು ನಾವೇನು ಗಮನಿಸ್ತೀರಿ ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆ ತಯಾರಾಗ್ತಾ ಇರೋದೇ ಒಂದು ರೀತಿಯಲ್ಲಿ ಫೈನಲ್ ಎಕ್ಸಾಮ್ದು, ಬಟ್ ಪ್ರಶ್ನೆ ಪತ್ರಿಕೆಗೆ ಪೂರ್ವ ಸಿದ್ಧತೆ ಕೆಲಸಗಳೇನಿದೆ ಅಂದರೆ ನೀವು ಫಸ್ಟ್ PUC ಸೆಕೆಂಡ್ PUC 2 ವರ್ಷ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಿಗೋದು. ಆ 2 ವರ್ಷದಲ್ಲಿ ಫಸ್ಟ್ PUC ಎಕ್ಸಾಮ್ ನಾವು ಮಾಡೋದು ಕಾಲೇಜ್ ಲೆವೆಲಲ್ಲಿ, ರೈಟ್ ಆರ್ ರಾಂಗ್, ಆ್ಯಂಡ್ ಸೆಕೆಂಡ್ PUC ಎಕ್ಸಾಮ್ ನಡೆಯೋದು ಸಡನ್ನಾಗಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಬಟ್ ಫೈನಲ್ ಎಕ್ಸಾಮ್ ನಡೆಯೋದು ಸ್ಟೇಟ್ ಲೆವೆಲಲ್ಲಿ. ಒಂದು ವಿದ್ಯಾರ್ಥಿ ಆ್ಯಂಡ್ ಸೆಕೆಂಡ್ PUC ಆ್ಯಂಡ್ ಫಸ್ಟ್ PUC ಆರ್ ವೆರಿ ಕ್ರಿಟಿಕಲ್ ಆಸ್ಪೆಕ್ಟ್ಸ್, ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ. ನಾಟ್ ಓನ್ಲಿ ವಿಲ್ ದೇ ಪ್ರಿಪೇರ್ ಫಾರ್ ದ PUC ಎಕ್ಸಾಮ್, ಅವರು ಕಾಂಪಿಟೇಟಿವ್ ಎಕ್ಸಾಮ್ CET ಇರ್ಬೋದು, ನೀಟ್ ಇರ್ಬೋದು, ಅಥವಾ JEE ಇರ್ಬೋದು, ಅಥವಾ ಅವ್ರು ಯಾವುದೇ ಬೇರೆ ಪರೀಕ್ಷೆ ಬರೀತಾ ಇರ್ಬೋದು, ಅದಕ್ಕೂ ಸಹ ಅವ್ರು ಸೈಮಲ್ಟೇನಿಯಸ್ಲಿ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ನಾವು ದಕ್ಷಿಣ ಕನ್ನಡ ಅಂತಲೇ ತುಂಬ ಪ್ರೋಗ್ರೆಸಿವ್ ಜಿಲ್ಲೆಯಲ್ಲಿ ನೋಡಿದ್ರೇನು 210 ಕಾಲೇಜಸಲ್ಲಿ ನಾನು ನೋಡಿದಾಗ ಫಲಿತಾಂಶ ಸುಮಾರು 93% ಇತ್ತು. ಬಟ್ ಅದು ಅಗ್ರಿಗೇಟ್ ಲೆವೆಲಲ್ಲಿ ನಾವು ನೋಡಿದಾಗ 93%. ನಾವು ಅದನ್ನು ಇನ್ನೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಪ್ರೈವೇಟ್ ಕಾಲೇಜಸಲ್ಲಿ ಫಲಿತಾಂಶ ತುಂಬಾ ಒಂದು ರೀತಿಯಲ್ಲಿ ಕನ್ಸಿಸ್ಟೆಂಟಾಗಿ ಹೈಯರ್ ಪರ್ಸೆಂಟೇಜಲ್ಲಿದೆ. ನಾವು ಗ್ರ್ಯಾಂಟಿನೇಟ್ ಕಾಲೇಜಸ್ಗೆ ನೋಡಿದಾಗ ಅದು ಸ್ವಲ್ಪ ಹೊಡೆತ ಬಿದ್ದಿರುತ್ತೆ. ದೆನ್ ನಾವು ಸರ್ಕಾರದ ಕಾಲೇಜಸಲ್ಲಿ ನೋಡಿದಾಗ ಈಗೇನ್ ಅದರಲ್ಲಿ ಸ್ವಲ್ಪ ನಮಗೆ ಇನ್ನೂ ಇಂಪ್ರೂವ್ಮೆಂಟ್ಗೆ ತುಂಬ ಅವಕಾಶ ಕಾಣ್ತಾ ಇದೆ. ಸೊ ಈ ಪ್ರಕಾರ ನಮ್ಮಲ್ಲಿರುವ 3 ಡಿಫ್ರೆಂಟ್ ಸಿಸ್ಟಮ್ಸ್ ಏನಿದೆ ಅದರಲ್ಲೇ ಅಷ್ಟು ದೇರ್ ಇಸ್ ಅ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ಗೆ ಕಾರಣವನ್ನು ನಾವು ಅಧ್ಯಯನ ಮಾಡಿದಾಗ ವಿ ರಿಯಲೈಸ್ಡ್ ಅಗೇನ್ ದ್ಯಾಟ್ ಅಟ್ಲೀಸ್ಟ್ ಸೆಕೆಂಡ್ ಇಯರಲ್ಲಿ ನಾವು ಏಕಮಾದರಿ ಪದ್ಧತಿಯನ್ನು ತರಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಾಗ ದಿಸ್ ಟೈಮ್ ಇಫ್ ಯು ಸಿ ನಾವು 2 ಎಕ್ಸಾಮ್ಸ್ದು ಪೂರ್ವ ನಿಗದಿತವಾಗಿಯೇ ನಾವು ಡೇಟ್ಸ್ನ ಸುಮಾರು 5 ತಿಂಗಳು ಮುಂಚೆನೇ ನಾವು ಫೈನಲ್ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದೀರಿ. ಏನಕ್ಕೆ ಇದು ಮಾಡಿದ್ದೀರಿ ಅಂತ ಹೇಳಿದ್ರೆ, ಯಾವುದೇ ವಿದ್ಯಾರ್ಥಿಗೆ ಯಾವ ಗುರಿ ಅವರು ಇಟ್ಕೊಂಡಿರ್ತಾರೆ, ಶಾರ್ಟ್ ಟರ್ಮ್ ಗೋಲ್ ವಿಲ್ ಆಲ್ವೇಸ್ ಬಿ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಸೆಕೆಂಡ್ PUC ತಮಗೆಲ್ಲ ಗೊತ್ತಿದ್ದಂಗೆ ಈಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಇಟ್ ಈಸ್ ನಾಟ್ ಅ ಮೆರಿಟ್ ಬೇಸ್ಡ್ ಎಕ್ಸಾಮಿನೇಷನ್. ಕ್ವಾಲಿಫೈಯಿಂಗ್ ಅ ಮೆರಿಟ್ ಬೇಸ್ಡ್ ಎಕ್ಸಾಮಿನೇಷನ್. ಆರ್ ವಿ ಕ್ಲಿಯರ್ ಅಬೌಟ್ ದ್ಯಾಟ್? ಸೊ ಇಫ್ ಇಟ್ ಇಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಅವ್ರಿಗೆ ಪ್ರಿಪೇರ್ ಆಗೋದಕ್ಕೆ ಖಚಿತವಾಗಿ ನಾವು ನಿರ್ದಿಷ್ಟವಾದ ಡೇಟ್ಸ್ ಕೊಡೋದಕ್ಕೆ ನಾವು ಫೈನಲ್ 2 ಎಕ್ಸಾಮ್ಸ್ದು ಡೇಟ್ಸ್ನ ನಾವು ಮುಂಚೆನೇ ಅನೌನ್ಸ್ ಮಾಡಿದ್ದೀರಿ. ಸೊ ಅದು ಒಂದು ದಟ್ ವಾಸ್ ಒನ್ ಆಫ್ ದ ರಿಫಾರ್ಮ್ಸ್ ದ್ಯಾಟ್ ವಿ ಡಿಡ್. ಅದಲ್ಲದೆ ನಾವು 2 ಪ್ರಿಪ್ರೇಟರಿ ಎಕ್ಸಾಮ್ಸ್ನ ಈ ವರ್ಷ ನಡೆಸ್ತಾ ಇದ್ದೀರಿ. ಈ 2 ಪ್ರಿಪ್ರೇಟರಿ ಎಕ್ಸಾಮ್ಸ್ದು ಡೇಟ್ಸನ್ನು ಸಹ ನಾವು ಮುಂಚೆನೇ ಅನೌನ್ಸ್ ಮಾಡಿದ್ದೀರಿ. ನಿಮಗೆ ಫೈನಲ್ ಎಕ್ಸಾಮ್ದು 2 ಡೇಟ್ಸ್ ಬಂದಾಗಲೇ ನಾವು ಪ್ರಿಪ್ರೇಟರಿ ಎಕ್ಸಾಮ್ದು 2 ಡೇಟ್ಸನ್ನು ಸಹ ಅನೌನ್ಸ್ ಮಾಡಿದ್ರಿ. ಈ ಪ್ರಿಪ್ರೇಟರಿ ಎಕ್ಸಾಮ್ಗೆ ಪೇಪರ್ಸ್ ಆರ್ ಬಿಂಗ್ ಸೆಂಟ್ರಲಿ ಸೆಟ್. ಇಷ್ಟು ದಿನ ನಿಮಗೆ ಅದು ನಿಮ್ಮ ಡಿಸ್ಟ್ರಿಕ್ಟ್ ಹಂತದಲ್ಲಿ ಆಗ್ತಾಯಿತ್ತಲ್ಲ. ಸೊ ಡಿಸ್ಟ್ರಿಕ್ಟ್ ಹಂತದಲ್ಲಿ ಪೇಪರ್ ಸೆಟ್ಟಿಂಗ್ ಆಗಿ ಡಿಸ್ಟ್ರಿಕ್ಟ್ ಹಂತದಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು. ಈ ಸತಿ ಸೆಂಟ್ರಲಿ ಆ ಪೇಪರ್ ಸೆಟ್ಟಿಂಗ್ ಆಗಿ ಡಿಜಿಟಲಿ ಡಿಸ್ಟ್ರಿಬ್ಯೂಷನ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರಿಂಟ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿದೆ. ಅದರಲ್ಲಿ ಏನು ದೊಡ್ಡದು ಏನದರಲ್ಲಿ ಕ್ರಮ ಅಂತ ನೀವು ಕೇಳ್ಬೋದು. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದಿಸ್. ಏನಕ್ಕಂತ ಹೇಳಿದ್ರೆ ಇಷ್ಟು ದಿನ ಜಿಲ್ಲಾ ಹಂತದಲ್ಲಿ ಜಿಲ್ಲೆಗೆ ತಕ್ಕಂತೆ ಅವರಲ್ಲಿ ಯಾರು ಅಸೋಸಿಯೇಷನ್ ಅಲ್ಲ, ಪ್ರಿನ್ಸಿಪಲ್ಸ್ ಅಸೋಸಿಯೇಷನ್ ಹಂತದಲ್ಲಿ ಅವರಿಗೆ ತೋಚಿದಂತೆ ಅವರು ಪರೀಕ್ಷೆದು ಪೇಪರ್ಸ್ನ ಮಾಡ್ತಾಯಿದ್ರು. ಈ ವರ್ಷ ಏನು ಭಿನ್ನತೆ ಇದೆ ಅಂತ ನೀವು ಕೇಳ್ಬೋದು. ದಿಸ್ ಇಯರ್ ವಿ ಹ್ಯಾವ್ ಬ್ರಾಟ್ ಇನ್ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಆಲ್ಸೋ ಇನ್ ದಿ ಎಕ್ಸಾಮಿನೇಷನ್ ಸಿಸ್ಟಮ್. ಅಕೌಂಟಬಿಲಿಟಿ ಹೇಗೆ ತೊಗೊಂಡು ಬಂದಿದ್ದೀರಿ?
ವಿ ಹ್ಯಾವ್ ರಿಲೀಸ್ ದ ಬ್ಲೂ ಪ್ರಿಂಟ್ ಬಂದಿದೆಯಾ ಇಲ್ವಾ? ತಮಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ ಅಲ್ಲ. ಸ್ಟೂಡೆಂಟ್ ಕಾರ್ನರ್ ಅಂತ ನಮ್ಮ KSEAB ವೆಬ್ಸೈಟಲ್ಲಿ ನಿರ್ದಿಷ್ಟವಾಗಿ ನಾವು ಚಾಪ್ಟರ್ ವೈಸ್, ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ನ ನಾವು ಬಿಡುಗಡೆ ಮಾಡಿದ್ದೀರಿ. ಈ ಚಾಪ್ಟರ್ ವೈಸ್, ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಬಿಡುಗಡೆ ಮಾಡಿರೋದಕ್ಕೆ ನಾವು ಎಂಟೈರ್ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಅಕೌಂಟಬಿಲಿಟಿ ತೊಗೊಂಡು ಬಂದಿದ್ದೀರಿ. ಈ ಅಕೌಂಟಬಿಲಿಟಿನಿಂದ ಎಕ್ಸಾಮಿನೇಷನಲ್ಲಿ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಆಗಿದೆ, ಹೌದಾ ಇಲ್ವಾ? ಏನೇ ಇವಾಗ ರಿಟರ್ನ್ ಎಕ್ಸಾಮ್ ಇದ್ರೇನು ನಾವೊಂದು ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್ ಕ್ರಿಯೇಟ್ ಮಾಡಿಬಿಟ್ಟು ಆ ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕಲ್ಲಿ ಕ್ವೆಶ್ಚನ್ಸ್ ಹ್ಯಾವ್ ಬೀನ್ ಗ್ರೇಡೆಡ್, ಈಸಿ, ಡಿಫಿಕಲ್ಟ್, ಆ್ಯಾವ್ರೇಜ್ ಅಂತ 3 ಗ್ರೇಡಿಂಗ್ ಇದೆ. ಎಕ್ಸಾಸ್ಟಿವ್ ಆಗಿ ನಾವು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್, 5 ಮಾರ್ಕ್ ಕ್ವೆಶ್ಚನ್ಸ್ದು ಡೀಟೇಲ್ಸ್ ಇದೆ. ಕೆಲವು ಸಬ್ಜೆಕ್ಟ್ಸಲ್ಲಿ, ಆರ್ಟ್ ಸಬ್ಜೆಕ್ಟ್ಸಲ್ಲಿ ಇನ್ನೂ 10 ಮಾರ್ಕ್ ಕ್ವೆಶ್ಚನ್ಸು ಇದೆ, ಅದ್ರದ್ದು ಸಹ ಎಕ್ಸಾಸ್ಟಿವ್ ಆಗಿ ಇದೆ. ಯಾವ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಚಾಲೆಂಜಿಂಗ್ ಕ್ವೆಶ್ಚನ್ಸ್ಗೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಎಕ್ಸಾಮ್ನೇ ಚಾಲೆಂಜ್ ಥರ ತೊಗೊಳ್ತಾರೆ, ಅಂಥವ್ರಿಗೆ ನಿರ್ದಿಷ್ಟವಾಗಿ ಸುಮಾರು 16% ಅಷ್ಟು ಆ ಪ್ರಕಾರ ಚಾಲೆಂಜಿಂಗ್ ಕ್ವೆಶ್ಚನ್ಸ್ಗೂ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅವಕಾಶ ಇದೆ. ಬಟ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಹ್ಯಾಸ್ ಬಿನ್ ಬ್ರಾಟ್ ಇನ್ ಥ್ರೂ ದಿಸ್ ಬ್ಲೂ ಪ್ರಿಂಟ್ ಆ್ಯಂಡ್ ಥ್ರೂ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್. ಈ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಅಲ್ಲ? ಈ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ನ ತಾವೆಲ್ಲ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ ಅದನ್ನು ಅಭ್ಯಾಸ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೀರಾ ಅಲ್ವಾ? ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ತಾನೆ? ಆ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬ್ಲೂ ಪ್ರಿಂಟ್ ಪ್ರಕಾರ ಇದೆಯಾ ಇಲ್ವಾ? 100%? ಸೊ ಸಿಸ್ಟಮಲ್ಲಿ ನಿಮಗೆ ನಂಬಿಕೆ ಇದೆ ಅಲ್ಲ? ಸೊ ಬ್ಲೂ ಪ್ರಿಂಟ್ ಏನೋ ಇದ್ದು ಕ್ವೆಶ್ಚನ್ ಪೇಪರ್ ಏನೋ ಆಗುತ್ತೆ ಅನ್ನೋ ಎಲ್ಲ ಸಂಶಯಗಳು ಏನಿದೆ ಅದು ಇದೆಯಾ ಇನ್ನೂ, ಅಥವಾ ಹೋಗಿದೆಯಾ? ನಿವಾರಣೆ ಆಗಿದೆಯಾ? ಎಸ್, ಬಿಕಾಸ್ ವಿ ವಾಂಟ್ ಯು ಟು ಬಿ ಕನ್ವಿನ್ಸ್ಡ್, ವಿ ವಾಂಟ್ ಯು ಟು ಬಿ ಕಾನ್ಫಿಡೆಂಟ್. ನಿಮಗೆ ಆ ಕನ್ವಿಕ್ಷನ್ ಆಮೇಲೆ ಕಾನ್ಫಿಡೆನ್ಸ್ ಇದ್ದರೆ ನೀವು ನಿಮ್ಮ ಲೆಕ್ಚರರ್ಸ್ಗೆ ಅದನ್ನು ಟ್ರಾನ್ಸ್ಮಿಟ್ ಮಾಡ್ತೀರಾ. ಲೆಕ್ಚರರ್ಸಿಂದ ಲಾಸ್ಟ್ ಮೈಲ್ ರೆಸಿಪಿಯೆಂಟ್ ಯಾರು? ಲಾಸ್ಟ್ ಮೈಲ್ ರೆಸಿಪಿಯೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್. ನಮ್ಮ ಸ್ಟೂಡೆಂಟ್ಸ್ಗೆ ಆವಾಗ ಅದೇ ಕನ್ವಿಕ್ಷನ್, ಅದೇ ಕಾನ್ಫಿಡೆನ್ಸ್ ಅವ್ರ ಮೇಲೆ ಅದು ಪ್ರತಿಬಿಂಬ ಆಗುತ್ತೆ. ದೇ ವಿಲ್ ರೇಡಿಯೇಟ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಎಂಟೈರ್ ಎಕ್ಸಾಮಿನೇಷನ್ ಸಿಸ್ಟಮ್ ಆ್ಯಸ್ ಯು ಗಿವ್ ಇಟ್ ಟು ದೆಮ್. ನೀವು ಅರ್ಥ ಏನು ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಈ ಪ್ರಶ್ನೆ ಪತ್ರಿಕೆಗಳು ನಮ್ಮ ಬುದ್ಧಿವಂತಿಕೆ ತೋರಿಸುವ ವಿಧಾನ ಅಲ್ಲ. ಸೆಕೆಂಡ್ PUC ಎಕ್ಸಾಮ್ ಇಸ್ ಜಸ್ಟ್ ಅ ಮೀನ್ಸ್ ಟು ಎನ್ ಎಂಡ್. ಇವತ್ತು ಬೆಳಗ್ಗೆನೂ ಸಹ ನಾವು ನಮ್ಮ SSLC ಟೀಚರ್ಸ್ಗೆ, ಮಾಸ್ಟರ್ ರಿಸೋರ್ಸ್ ಪರ್ಸನ್ಸ್ ಯಾರು ಬಂದಿದ್ದರು ಅವರಿಗೆ ಪದೇ ಪದೇ ಇದೇ ಹೇಳ್ತಾ ಇದ್ದಿದ್ದು. 25 ವರ್ಷ ಹಿಂದೆ SSLC ವಾಸ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್. 25 ಅಲ್ಲ, ಮೇ ಬಿ ಅರೌಂಡ್ 30-35 ಇಯರ್ಸ್ ಬ್ಯಾಕ್, ಆಲ್ಮೋಸ್ಟ್ 40 ಇಯರ್ಸ್ ಬ್ಯಾಕ್. ಇಟ್ ವಾಸ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್. ಸೆಕೆಂಡ್ PUC ವಾಸ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್. ಯಾಕಂದರೆ ಆ 2 ಆಧಾರದ ಮೇಲೆ ನಿಮಗೆ ಟ್ಯಾಂಜಿಬಲ್ ಆಪ್ಷನ್ ಸಿಗ್ತಾ ಇತ್ತು ಫಾರ್ ಯುವರ್ ಫ್ಯೂಚರ್ ಲೈಫ್. ಇವಾಗ ದೇ ಆರ್ ಜಸ್ಟ್ ದ ಬಿಗಿನಿಂಗ್ ಆಫ್ ಅ ಸೀರೀಸ್ ಆಫ್ ಎಕ್ಸಾಮ್ಸ್ ದಟ್ ದ ಸ್ಟೂಡೆಂಟ್ ಹ್ಯಾಸ್ ಟು ಟೇಕ್. ಈ ಪ್ರಕಾರ ವ್ಯವಸ್ಥೆ ಇದ್ದಾಗ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಫೋಕಸ್ ಆನ್ ದ ಲಾಸ್ಟ್ ಚೈಲ್ಡ್. ಈ ಎಂಟೈರ್ ರಿಫಾರ್ಮ್ಸ್ದು ಉದ್ದೇಶ ಏನಿದೆ, ಇದು ಲಾಸ್ಟ್ ಚೈಲ್ಡ್ ಯಾರಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ, ಅಂದರೆ ಯಾವ ಮಕ್ಕಳಿಗೆ ತುಂಬ ಅತ್ಯಧಿಕವಾಗಿ ಟೀಚರ್ದು ಮೆಂಟಾರ್ಶಿಪ್ ಬೇಕು ಅಂಥ ಮಕ್ಕಳಿಗೆ ಕೊಡೋದಕ್ಕೆ ನಾವು ಇಲಾಖೆನಿಂದಾನೇ ನಿಮಗೆ ವೈರ್ ಫ್ರೇಮ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರಿ. ವಿ ಹ್ಯಾವ್ ಕ್ರಿಯೇಟೆಡ್ ದ ಸ್ಕೆಲೆಟಲ್ ಸ್ಟ್ರಕ್ಚರ್. ನೀವು ಅದರಲ್ಲಿ ಥ್ರೂ ಯೋರ್ ಇನ್ಪುಟ್ಸ್, ಥ್ರೂ ಕಂಟಿನ್ಯೂಸ್ ಪ್ರಾಕ್ಟೀಸ್, ನಿಮ್ಗೆ ಇವಾಗ ತಿಂಗಳಿದೆ. ಆ್ಯಂಡ್ ಆರ್ಟ್ಸ್ ಸಬ್ಜೆಕ್ಟ್ಸು, ಕಾಮರ್ಸ್ ಸಬ್ಜೆಕ್ಟ್ಸ್ ಇದ್ದರೆ ಆಲ್ಮೋಸ್ಟ್ ಯು ಹ್ಯಾವ್ 2 months, ಯಾಕಂದರೆ ಪ್ರಾಕ್ಟಿಕಲ್ಸ್ ಇರಲ್ಲ. ಸೊ ಆ ಸಬ್ಜೆಕ್ಟ್ಸಲ್ಲಿ ನೀವು ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಆನ್ ದ ಬೇಸಿಸ್ ಆಫ್ ದ 4 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಚೆನ್ನಾಗಿ ನೀವು ಅಭ್ಯಾಸ ಮಾಡಿಸಿದ್ರೆ, ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ದು ಏನು ನಿಮ್ಮ ಹತ್ರ ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್ ಇದೆ ಅದನ್ನು ಬ್ಲೂ ಪ್ರಿಂಟ್ ಜೊತೆ ಲಿಂಕ್ ಮಾಡಿಬಿಟ್ಟು ನೀವು ಎಕ್ಸಾಸ್ಟಿವ್ ಆಗಿ ಅದನ್ನು ಡಿರೈವ್ ಮಾಡ್ಕೊಂಡು ಸಬ್ಸೆಟ್ ಆಫ್ ಕ್ವೆಶ್ಚನ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ನಮ್ಮ ಧ್ಯೇಯ ಸಂಕಲ್ಪ ಏನಿದೆ ಅದು ಖಂಡಿತ ಸಾಧನೆ ಆಗುತ್ತೆ. ಇದರಲ್ಲಿ ದ ಲಾಸ್ಟ್ ಚೈಲ್ಡ್ ಹೂ ಇಸ್ ದೇರ್ ಶುಡ್ ಆಲ್ಸೋ ಬಿ ಏಬಲ್ ಟು ಕ್ರಾಸ್ ದಿ ಎಕ್ಸಾಮಿನೇಷನ್ ಬ್ಯಾರಿಯರ್. ನೀವು ಒಪ್ಕೊಳ್ತೀರಾ ಇಲ್ವಾ? ಎನಿ ಚೈಲ್ಡ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅವರು ಫಾರ್ಮಲ್ ಎಜುಕೇಷನ್ ಪ್ರಾಸೆಸ್ಸಿಂದನೇ ಆಚೆ ಹೋಗ್ಬಿಡ್ತಾರೆ. ನಾವು ಉದಾಹರಣೆಗಾಗಿ ಲಾಸ್ಟ್ ಟೈಮ್ ನಮ್ಮ ಸರ್ಕಾರಿ ಕಾಲೇಜಸ್ಸಲ್ಲಿ ನಾವು ನೋಡಿದಾಗ ಹ್ಯುಮ್ಯಾನಿಟೀಸಲ್ಲಿ ಸುಮಾರು 45-50% ಎಲ್ಲ ಸ್ಟೂಡೆಂಟ್ಸು ಡಿಡ್ ನಾಟ್ ಕ್ಲಿಯರ್ ದಿ ಎಕ್ಸಾಮಿನೇಷನ್.
ನೀವು ಈ ಅಂಕಿಅಂಶಗಳು ಸಿ ಬಿಹೈಂಡ್ ಇಟ್ ಈಸ್ ವೆರಿ ಈಸಿ ಟು ಹೈಡ್ ಬಿಹೈಂಡ್ ದ ವಾಲ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಆರ್ ಇನ್ಅನಿಮೇಟ್ ನಂಬರ್ಸ್. ನಿಮ್ಮಲ್ಲೂ ಸುಮಾರು ಜನ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ಸ್ ಇರ್ತೀರಾ. ಯು ನೋ ಹೌ ಈಸಿ numbers are inanimate. They just give you the broad picture. ಆ ಬ್ರಾಡ್ ಪಿಕ್ಚರ್ ಹಿಂದೆ ನಾವೆಲ್ಲ ವಿ ಕ್ಯಾನ್ ಹೈಡ್ ಬಿಹೈಂಡ್ ದೋಸ್ ನಂಬರ್ಸ್. ಬಟ್ ಆ ನಂಬರ್ಸ್ನ ನೀವು ವಿಟ್ಲ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ವಾಟ್ ವಿ ಸಾ ವಾಸ್ most of these students came from vulnerable socio-economic backgrounds. Most of them were SC, ST, OBC, minority students ಅಥವಾ economically weaker ಸೆಕ್ಷನಿಂದ ಬಂದಿರೋ ಸ್ಟೂಡೆಂಟ್ಸು. ಇಂತಹವರು ಫಾರ್ಮಲ್ ಎಜುಕೇಷನ್ ಸಿಸ್ಟಮಿಂದನೇ ಆಚೆ ಹೋಗುವ ಸಂದರ್ಭ ಬಂದ್ಬಿಡ್ತು. ನೀವು ಬ್ರಾಡರ್ ಪಿಕ್ಚರ್ ನೋಡಿದ್ರೆ ನಮ್ಮಲ್ಲೇ ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದು ಕರ್ನಾಟಕನಲ್ಲಿ, ಮ್ಯಾಕ್ಸಿಮಮ್ ಮೆಡಿಕಲ್ ಕಾಲೇಜಸ್, ಮ್ಯಾಕ್ಸಿಮಮ್ ಡಿಗ್ರಿ ಕಾಲೇಜಸ್ ಇರೋದು. ಆಗಿದ್ದರೂ ಸಹ ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇರೋದು ಬರೀ 36. ಇಟ್ ಈಸ್ ಒನ್ ಆಫ್ ದ ಲೋಯೆಸ್ಟ್ ಇನ್ ದ ಕಂಟ್ರಿ ಅಗೇನ್ ನಮ್ಮಲ್ಲಿ. ಬಿಕಾಸ್ 10th ಸ್ಟ್ಯಾಂಡರ್ಡ್ ಆಗಿದ್ದ ಮೇಲೆ PUC ಈಸ್ ಲೈಕ್ ಅ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್. 10th ಫಸ್ಟ್ PUCಗೆ ಕನ್ವರ್ಷನಲ್ಲೇ ನಾವು ಸುಮಾರು ಮಕ್ಕಳನ್ನ ಕಳ್ಕೊಳ್ತೀರಿ. ಆಮೇಲೆ ಫಸ್ಟ್ PUC ಹಂತದಲ್ಲೂ ನೀವು ಸುಮಾರು ಮಕ್ಕಳಿಗೆ ಅನುತ್ತೀರ್ಣ ಮಾಡ್ತಾಯಿದ್ದೀರಾ. ಅಂದರೆ ನೀವು ಅಲ್ಲೇ ಅವ್ರಿಗೆ ಹೋಗ್ಬೋದು, ನೀವು ಆಚೆ ನಿಮಗೆ ಈ ಸಿಸ್ಟಮಲ್ಲಿ ಅವಕಾಶ ಇಲ್ಲ ಅಂತ ಮಾಡಿ ಕಳಿಸ್ತಾ ಇದ್ದೀರಾ. ಅದ್ರ ಬಗ್ಗೆನೂ ನಾವು ಸ್ವಲ್ಪ ರಿಫಾರ್ಮ್ಸ್ ತರ್ತೀರಿ, ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತೀರಿ. ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಇನ್ ದ ಫಸ್ಟ್ ಸೆಕೆಂಡ್ ವೀಕ್ ಆಫ್ ಜಾನ್ವರಿ. ಸೊ ಅಲ್ಲೂ ನಾವು ಮಕ್ಕಳನ್ನ ಕಳ್ಕೊಂಡು ಸೆಕೆಂಡ್ PUC ಹಂತದಲ್ಲಿ ಒಂದು 2-3 ಲಕ್ಷ ಮಕ್ಕಳನ್ನ ನಾವು ಕಳ್ಕೊಳ್ತಾ ಇದ್ದೀರಿ. ಈ ಪ್ರಕಾರ ಯಾವುದೇ ಸಿಸ್ಟಮಲ್ಲಿ ಇಟ್ ಈಸ್ ಅ ಸ್ಟ್ರಾಂಗ್ ವೇಕಪ್ ಕಾಲ್. 2 lakh ಸ್ಟೂಡೆಂಟ್ಸು ಎಲ್ಲಿ ಹೋಗ್ತಾ ಇದ್ದಾರೆ? ಈವನ್ ನಾವು ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡ್ರೇನು ಯು ವಿಲ್ ಸಿ ದ್ಯಾಟ್ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಗೆಟ್ ಸ್ಕ್ವೇರ್ ವಿತ್ ದ ಕಾನ್ಷಿಯನ್ಸ್, ವಿತ್ ಅವರ್ ಕಾನ್ಷಿಯನ್ಸ್, ವಿತ್ ಅವರ್ ಡಿಪಾರ್ಟ್ಮೆಂಟ್ಸ್ ಕಾನ್ಷಿಯನ್ಸ್. ಎಲ್ಲಿ ಹೋಗ್ತಾ ಇದ್ದಾರೆ ಈ ಮಕ್ಕಳು ಅಂತ ನೋಡಿದ್ರೆ ನೀವೇ ಹೇಳಬೇಕು. ಸೆಕೆಂಡ್ ಎಕ್ಸಾಮ್ ಎಷ್ಟು ಜನ ಬರೀತಾ ಇದ್ದಾರೆ? ಸೆಕೆಂಡ್ ಎಕ್ಸಾಮ್ PUCನಲ್ಲಿ ಬರೀತಾ ಇರೋ ಮಕ್ಕಳು ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಇಟ್ ಫಾರ್ ಇಂಪ್ರೂವ್ಮೆಂಟ್ ಆಫ್ ರಿಸಲ್ಟ್ಸ್. ಇಂಪ್ರೂವ್ಮೆಂಟ್ ಆಫ್ ರಿಸಲ್ಟ್ಸ್ ನಾವು ನೋಡಿದಾಗ ಎಗೇನ್ ಇಟ್ ಈಸ್ an urban and an elite phenomenon. elite ಅಂದರೆ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಲರ್ನರ್ಸ್ ಇರೋದಿರ್ಬೋದು, ಅಥವಾ ಸ್ಟ್ರಾಂಗ್ ಎನೇಬ್ಲಿಂಗ್ ಎನ್ವೈರ್ನ್ಮೆಂಟ್ ಫ್ಯಾಮಿಲಿನಲ್ಲಿ ಇರೋರು, ಅಂಥವರೇ ಸೆಕೆಂಡ್ ಎಕ್ಸಾಮ್ ಬರೀತಾ ಇರೋರು. ನಾವು ಲಾಸ್ಟ್ ಟೈಮ್ ಸೆಕೆಂಡ್ ಎಕ್ಸಾಮ್ಗೆ ಫೀಸ್ ವೇವ್ ಮಾಡಿದ್ರಿ, ನಾವು ಆಟೋ ರಿಜಿಸ್ಟ್ರೇಷನ್ ಮಾಡಿದ್ರಿ ಪ್ರತಿಯೊಂದು ಸ್ಟೂಡೆಂಟ್ಗೂ ಮತ್ತೊಂದು ಸತಿ ಅವಕಾಶ ಕೊಡೋದಕ್ಕೆ. ಬಟ್ ಬರೆದಿದ್ದು ಸ್ಟೂಡೆಂಟ್ಸ್ ಸಂಖ್ಯೆ ವಾಸ್ ಜಸ್ಟ್ 1/4 ಆಫ್ ದ ನಂಬರ್ಸ್ ದಟ್ ವರ್ ಎಲಿಜಿಬಲ್. ದಟ್ ಇಟ್ ಸೆಲ್ಫ್ ಶೋಸ್ ದ್ಯಾಟ್ ಏನೇ ಆಗಿದ್ರೇನು ಒಂದು ಸತಿ ಯಾವುದೇ ಪರೀಕ್ಷೆಯಲ್ಲಿ ಫೇಲಿಯರ್ ಅಂತ ಒಂದು ಬಂದ್ಬಿಟ್ರೆ ಅದು ತುಂಬ ರೆಸಿಲಿಯನ್ಸ್ ಇರಬೇಕು ಆ ಮಗುನಲ್ಲಿ, ಆ ಮಗುದ ಫ್ಯಾಮಿಲಿಯಲ್ಲಿ, ಆ್ಯಂಡ್ ಇನ್ ದ ಎನೇಬ್ಲಿಂಗ್ ಇಕೋಸಿಸ್ಟಮ್ ಆಫ್ ದ ಕಾಲೇಜ್ ಟು ಗೆಟ್ ದ ಚೈಲ್ಡ್ ಬ್ಯಾಕ್ ಟು ರೈಟ್ ದಿ ಎಕ್ಸಾಮಿನೇಷನ್. ಇದನ್ನೆಲ್ಲ ನೋಡಿ ವಿ ಹ್ಯಾವ್ ಕ್ರಿಯೇಟೆಡ್ ಅ ಫ್ರೇಮ್ವರ್ಕ್, ಅ ವೈರ್ ಫ್ರೇಮ್ ಫಾರ್ ಯು. ವಿ ಹ್ಯಾವ್ ಡಿಫೈನ್ಡ್ ದ ರೂಲ್ಸ್ ಆಫ್ ದ ಗೇಮ್. ನಿಮಗೂ ಗೊತ್ತು ಇದು ಮೆರಿಟ್ ಬೇಸ್ಡ್ ಎಕ್ಸಾಮ್ ಅಲ್ಲ, ಇಟ್ ಈಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್. ಮೆರಿಟ್ ಬೇಸ್ಡ್ ಎಕ್ಸಾಮ್ ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ವೆನ್ ಇಟ್ ಈಸ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅಥವಾ ವೇರ್ ದೇರ್ ಈಸ್ ಅ ವರ್ಕ್ ಅಥವಾ ಸೆಲೆಕ್ಷನ್ ಏನಾದರೂ ಇದೆ ಕೆಲಸಕ್ಕೆ, ಮೇ ಬಿ KPSC ಎಕ್ಸಾಮ್ ಅಥವಾ UPSC ಎಕ್ಸಾಮ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ, ಇನ್ಯಾವುದಾದ್ರೂ ಅದು ಉದ್ಯೋಗಕ್ಕೆ ಬರುವ ಪರೀಕ್ಷೆ ಇಸ್ ಬೇಸಿಕಲಿ ಅ ಕಾಂಪಿಟೇಟಿವ್ ಮೆರಿಟ್ ಬೇಸ್ಡ್ ಎಕ್ಸಾಮ್. ಸೊ ಈ ಪ್ರಕಾರ PUCದು ಚೌಕಟ್ಟನ್ನ ನಾವು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರಿ. ನಿಮ್ಮ ಕಡೆಯಿಂದ ವಿ ಸೀಕ್ ಯುವರ್ ಅಟ್ಮೋಸ್ಟ್ ಡೆಡಿಕೇಶನ್ ಆ್ಯಂಡ್ ಕೋಆಪ್ರೇಷನ್ ಟು ಸಿ ದ್ಯಾಟ್ ನಿಮ್ಮ ಕಾಲೇಜಸಲ್ಲಿ 100% ಈ ಪ್ರಾಕ್ಟೀಸ್ ಆಗಬೇಕು. ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ನ ಬರೆಸಬೇಕು. ಬ್ಲೂ ಪ್ರಿಂಟಲ್ಲಿ ನಿಮಗೆ ಗೊತ್ತು, ಅದನ್ನು ಡಿರೈವ್ ಮಾಡ್ಕೊಂಡ್ಮೇಲೆ ಯು ವಿಲ್ ನೋ ವಾಟ್ ಆರ್ ದ ಕ್ವೆಶ್ಚನ್ಸ್ ಆನ್ ವಿಚ್ ಫೋಕಸ್ ನೀಡ್ಸ್ ಟು ಬಿ ಗಿವನ್. ಆಮೇಲೆ ಮೋಸ್ಟ್ ಆಫ್ ದ ಪೇಪರ್ಸಲ್ಲಿ ದೇರ್ ಆರ್ ಬೇಸಿಕಲಿ ಡಿರೈವೇಷನ್ಸು. ಸೈನ್ಸ್ ಎಕ್ಸಾಮ್ಸಲ್ಲಿ ಡಯಾಗ್ರಾಮ್ಸ್ ಇರುತ್ತೆ ಆ್ಯಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ಸ್ ಇರುತ್ತೆ. 1 mark ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಬೇರೆ ಕ್ವೆಶ್ಚನ್ಸಲ್ಲಿ. ಹ್ಯುಮ್ಯಾನಿಟೀಸ್ ಆದರೆ ಅಗೇನ್ ನಿಮಗೆ 10 mark ಕ್ವೆಶ್ಚನ್ ಇರುತ್ತೆ, 5 mark ಕ್ವೆಶ್ಚನ್ ಇರುತ್ತೆ. ಈ 1 mark 2 mark ಕ್ವೆಶ್ಚನ್ಸಲ್ಲಿ ಪ್ಲೀಸ್ ಟ್ರೈನ್ ಅಪ್ ದ ಚೈಲ್ಡ್. ಏನೇ ಆಗಿದ್ರೇನು ಲಾಸ್ಟ್ ಟೈಮ್ ವಿ ಸಾ ಕಾಮರ್ಸಲ್ಲೂ ಸಹ accountancy and business studies, and even in commerce, which is basically theoretical, allu saha the results were not good, especially for government colleges. So please focus on this. We don't want any child to be left behind. The tagline of the department is basically that no child is left behind. ಯಾವುದೇ ಮಗು ನಮ್ಮ ಹತ್ರ ಉಳ್ಕೊಂಡ್ರೆ ಅದು ನಮ್ಮ ಫೇಲಿಯರ್.
ನಮ್ಮ ರಿಪೋರ್ಟ್ ಕಾರ್ಡ್. ನೀವು ಅರ್ಥ ಮಾಡ್ಕೊಳ್ಬೇಕು, ಈ ಸತಿ ನಾವು ಅಕೌಂಟಬಿಲಿಟಿಯಲ್ಲಿ ಫ್ರಮ್ ದ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್ ರೈಟ್ ಅಪ್ ಟು KCAB ಡೈರೆಕ್ಟರ್ ಆ್ಯಂಡ್ ಚೇರ್ಪರ್ಸನ್ ಎಲ್ಲ ಬರ್ತಿದ್ರು ಇವತ್ತು. ನನಗಿದು ಮುಂಚೆನೇ ಗೊತ್ತಾಗಿದ್ದಿದ್ರೆ ಒಂದು 3-4 ದಿನ ಹಿಂದೆ, ಆವಾಗ ನಾನು ಡೆಫಿನೆಟ್ಲಿ ಅವ್ರಿಗೂ ಹೇಳ್ತಾ ಇದ್ದೆ. ಬಟ್ ದೇ ಹ್ಯಾಡ್ ಆಲ್ರೆಡಿ ಬುಕ್ ದಿಯರ್ ಟಿಕೆಟ್ಸ್. ಇಲ್ಲ, ಅವರು ಬಂದು ತಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ರು. Just to say that how much of thought and effort has gone behind the entire process that we have created. ಸೊ ನಿಮ್ಮ ಕಡೆಯಿಂದನೂ ಅದೇ ರೀತಿಯ ಉತ್ಸಾಹ, ಅದೇ ರೀತಿಯ ಪಾರ್ಟಿಸಿಪೇಷನ್, ಅದೇ ರೀತಿಯ ಕನ್ವಿಕ್ಷನ್ ಆ್ಯಂಡ್ ಕಾನ್ಫಿಡೆನ್ಸ್ ವಿ ವಾಂಟ್ ಟು ಸಿ. ಆ್ಯಂಡ್ ಐ ಆಮ್ ಶ್ಯೂರ್ ಇಫ್ ಯು ಪೀಪಲ್ ಅಪ್ಲೈ ಯುವರ್ ಮೈಂಡ್, ನಮ್ಮ ಪ್ರಿನ್ಸಿಪಲ್ಸು, ನಮ್ಮ ಲೆಕ್ಚರರ್ಸು ಇದ್ರ ಬಗ್ಗೆ ಸಂಪೂರ್ಣ ರೀತಿಯಲ್ಲಿ ಕನ್ವಿಕ್ಷನಿಂದ ಕೆಲಸ ಮಾಡಿದ್ರೆ, ವಿ ವಿಲ್ ಶ್ಯೂರ್ಲಿ ಸಿ ಟು ಇಟ್ ದ್ಯಾಟ್ ಎವ್ರಿ ಚೈಲ್ಡ್ ಕ್ರಾಸಸ್ ದ ಬ್ಯಾರಿಯರ್ ಆಫ್ ದಿಸ್ ಎಕ್ಸಾಮ್. And you should understand this is just one exam that the child has crossed. ಈ ಎಕ್ಸಾಮ್ ಆಗಿದ ಮೇಲೆ ಅವ್ರು ಕನಿಷ್ಠ ಇನ್ನೂ ಅಟ್ಲೀಸ್ಟ್ 3 ಎಕ್ಸಾಮ್ ಬರೀಲೇಬೇಕು ತಾನೆ. ಡಿಗ್ರಿ ಅವ್ರು ಹೋಗಿದ್ರೆ ಡಿಗ್ರಿನಲ್ಲಿ 3 ಎಕ್ಸಾಮ್ ಬರೀಬೇಕು, ಇಂಜಿನಿಯರಿಂಗು ಮೆಡಿಸಿನ್ನು ಹೋಗಿದ್ರೆ ಅಲ್ಲೂ ಒಂದು 5 ಎಕ್ಸಾಮ್ ಬರೀಬೇಕು. ಅದಾಗಿದ ಮೇಲೂ ಅವರು ಇನ್ನೂ ಉನ್ನತ ಕ್ವಾಲಿಫಿಕೇಷನ್ ತೊಗೊಳ್ಬೇಕಂದ್ರೆ ದೇ ಹ್ಯಾವ್ ಅಟ್ಲೀಸ್ಟ್ 5 to 7 years ಆಫ್ ಇಂಟೆನ್ಸ್ ಸ್ಟಡಿ ಅಹೆಡ್ ಆಫ್ ದೆಮ್. ನಾವು ಇಲ್ಲೇ ಆ ಹ್ಯೂಮನ್ ರಿಸೋರ್ಸಸ್ಗೆ ನಾವು ಅವಕಾಶ ಕೊಡ್ದಿರಾ ಇದ್ದರೆ, ಆ್ಯಸ್ ಬಿಲ್ಡರ್ಸ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ, ನಾವು ಇಲ್ಲೇ ವಿ ಆರ್ ಲೂಸಿಂಗ್ ಔಟ್ ಅಬೌಟ್ 2 to 3 lakh ಪ್ರೆಷಿಯಸ್ ಹ್ಯೂಮನ್ ಕ್ಯಾಪಿಟಲ್. ಸೊ ಇದರ ಬಗ್ಗೆ ನೀವು ಯಾವಾಗಲೂ ನೀವು ಮೈಕ್ರೋ ಲೆವೆಲಲ್ಲಿ ನೋಡ್ತೀರಾ. ಅಂದರೆ ಕಾಲೇಜ್ ಹಂತದಲ್ಲಿ ಒಂದು 50-100 ವಿದ್ಯಾರ್ಥಿಗಳು ಫೇಲ್ ಆಗ್ಬೋದು, ಅಥವಾ ಒಂದು 250-300. At the micro level, numbers may not seem very huge, but at the macro level, at the aggregate agdre, it is a huge defeat to the entire system. And namma entire pre-university department nadita irade ee exam ge, hauda ilva? As a standalone department, 2 years alli 2 exams nadistira. And ಆ 2 ಎಕ್ಸಾಮ್ಸ್ನಲ್ಲಿ ಮುಂದೆ ಹೋಗೋದಕ್ಕೆ ಇದು ಒಂದೇ ಅವಕಾಶ ಇರೋದು, ದ ಸೆಕೆಂಡ್ PUC ಎಕ್ಸಾಮಿನೇಷನ್. ಸೊ ಅಪಾರ್ಟ್ ಫ್ರಮ್ ದೀಸ್ ರಿಫಾರ್ಮ್ಸ್, ಈ ಸತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ 100% ರಿಸಲ್ಟ್ಸ್ ಇನ್ ದ ಫಸ್ಟ್ ಎಕ್ಸಾಮ್. ಯು ಆರ್ ವಿತ್ ಅಸ್ ಆರ್ ನಾಟ್? ಸಾಧ್ಯನಾ ಇಲ್ವಾ? ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಪ್ರಾಕ್ಟೀಸ್ ಮಾಡಿಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ದು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೆಪ್ರೇಟ್ರಿ. ಅದು ಈ ಸತಿ ವಿ ರಿಯಲೈಸ್ ದಟ್ ಪ್ರೆಪ್ರೇಟ್ರಿ ಎಕ್ಸಾಮ್ಗೂ ನಾವು ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ. ಸೊ ಫಸ್ಟ್ ಪ್ರೆಪ್ರೇಟ್ರಿಗೆ ಈಗಾಗಲೇ ನೀವು ಗೌರ್ಮೆಂಟ್ ಕಾಲೇಜಸಲ್ಲಿ ಫೀಸ್ ಕಲೆಕ್ಟ್ ಮಾಡಿಬಿಟ್ಟಿದ್ರಿ. ಬಟ್ ಸೆಕೆಂಡ್ ಪ್ರೆಪ್ರೇಟ್ರಿಗೆ ನಾವೇ ಇಲಾಖೆಯಿಂದ ನಾವು ವಿ ಹ್ಯಾವ್ ರಿಲೀಸ್ ದ ಫಂಡ್ಸ್ ಸೊ ದ್ಯಾಟ್ ಫೀಸ್ ಆಲ್ಸೋ ಶುಡ್ ನಾಟ್ ಬಿ ಅ ಬ್ಯಾರಿಯರ್ ಟು ಎನಿ ಸ್ಟೂಡೆಂಟ್. ಸೊ ಅದೇ ನಿಷ್ಠೆನಿಂದ ನೀವು ಅಷ್ಟೇ ಪ್ಲೀಸ್ ಮೋಟಿವೇಟ್ ಎವ್ರಿ ಚೈಲ್ಡ್ ಟು ರೈಟ್ ಬೋತ್ ದ ಪ್ರೆಪ್ರೇಟ್ರಿ ಎಕ್ಸಾಮ್ಸ್. ಯಾರು ಇರ್ರೆಗ್ಯುಲರ್ ಆಗಿದ್ದಾರೆ, ಯಾರು ಸತತವಾಗಿ ಹಾಜರಾತಿ ಇಲ್ಲ, ಯಾರು ಡ್ರಾಪ್ಔಟ್ ಸ್ಟೇಜಲ್ಲಿದ್ದಾರೆ ಬಿಕಾಸ್ ಅವ್ರಿಗೆ ಪರೀಕ್ಷೆ ಭಯ ಇದೆ, ಅಂತಹ ವಿದ್ಯಾರ್ಥಿನೂ ನೀವು CDC ಮೂಲಕ ಪೇರೆಂಟ್ಸ್ ಮೀಟಿಂಗ್ ಕರೆದುಬಿಟ್ಟು ಅಂತಹ ವಿದ್ಯಾರ್ಥಿಗಳಿಗೂ ನೀವು ಮೋಟಿವೇಟ್ ಮಾಡಬೇಕಾಗತ್ತೆ. ಯು ಮಸ್ಟ್ ಟೆಲ್ ದ್ಯಾಟ್ ಎಕ್ಸಾಮ್ ಇಸ್ ನಾಟ್ ಅ ಕಾಂಪ್ಲೆಕ್ಸ್ ಅನ್ನೋನ್, ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್. ಬೇಸಿಕಲಿ ನೀವು ಅದು ಕನ್ವಿನ್ಸ್ ಮಾಡಬೇಕು. ಪರೀಕ್ಷೆ ಅಂತ ಭಯ ನಿಮಗೂ ಇರೋಲ್ಲ, ಅವ್ರಿಗೂ ಇರೋಲ್ಲ. ನಿಮ್ಮಲ್ಲಿ ಅನ್ಸರ್ಟನಿಟೀಸ್ ಇದ್ದರೆ ಯು ವಾಂಟ್ ಬಿ ಏಬಲ್ ಟು ಟ್ರಾನ್ಸ್ಮಿಟ್ ದಟ್ ಇಫೆಕ್ಟಿವ್ಲಿ. ಸೊ ಪ್ಲೀಸ್ ಟೆಲ್ ಎಕ್ಸಾಮಿನೇಷನ್ ಇಸ್ ನೋ ರಾಕೆಟ್ ಸೈನ್ಸ್, ಇಟ್ ಈಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ನಾವು ಏನು ನಿಮಗೆ ವೈರ್ ಫ್ರೇಮ್ ಕೊಟ್ಟಿದ್ದೀರಿ, ವೈರ್ ಫ್ರೇಮ್ ಆಧಾರದ ಮೇಲೆ ಕನ್ವಿನ್ಸ್ ಎವ್ರಿ ಚೈಲ್ಡ್, ಎಸ್ಪೆಷಲಿ ದ ಸ್ಟೂಡೆಂಟ್ಸ್ who are there, who are not so confident, who are not so, who do not have enabling family environments. ಅಂಥವ್ರಿಗೆ ವಿಶೇಷವಾಗಿ ನಮ್ಮ ಕಾಳಜಿ ಬೇಕಾಗಿದೆ, ನಮ್ಮ ಇಲಾಖೆಯ ಕಾಳಜಿ ಬೇಕಾಗಿದೆ. ನಮ್ಮ ಲೆಕ್ಚರರ್ಸ್, ಪ್ರಿನ್ಸಿಪಲ್ಸ್, ಮೆಂಟಾರ್ಸ್ ಆಗಿ ನೀವು ಕೆಲಸ ಮಾಡಿ. ಆ್ಯಸ್ ಅ ಫ್ರೆಂಡ್ ಆ್ಯಂಡ್ ಆ್ಯಸ್ ಅ ಮೋಟಿವೇಟರ್, ಯು ಹ್ಯಾವ್ ಟು ಸಿ ಟು ಇಟ್ ದ್ಯಾಟ್ ದೀಸ್ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ರೈಟ್ ದಿ ಎಕ್ಸಾಮಿನೇಷನ್ ಬಟ್ ಆಲ್ಸೋ ಎಮರ್ಜ್ ಆಸ್ ವಿನ್ನರ್ಸ್. ನಮ್ಮ ಇಲಾಖೆಯಲ್ಲಿ ಇವತ್ತು ಬೆಳಗ್ಗೆನೇ ನಾವು SSLCದು ಕಾರ್ಯಾಗಾರ ಮಾಡ್ತಾ ಇರುವಾಗ, ಬಿಕಾಸ್ ನೀವು ದಕ್ಷಿಣ ಕನ್ನಡ ಆಮೇಲೆ ಉಡುಪಿಯವರು, ಸಹಜವಾಗಿಯೇ ಯು ಲುಕ್ ಎಟ್ ದ ಅದರ್ ಎಕ್ಸ್ಟ್ರೀಮ್ ಪಾಯಿಂಟ್. 625 ಮೇಲೆ 625 ತೊಗೊಳೋ ಸ್ಟೂಡೆಂಟ್ಸು, ಸೆಂಟಮ್ ತೊಗೊಳೋ ಸ್ಟೂಡೆಂಟ್ಸು ಎಲ್ಲ. ಸೊ ಅಲ್ಲೂ ನಾವು ತುಂಬ ಕ್ಲಿಯರಾಗಿ ಹೇಳಿದ್ರಿ. ಸೊ ಸೆಂಟಮ್ ಸ್ಟೂಡೆಂಟ್ ತೊಗೊಂಡ್ರೆ ನಮಗೆ ತುಂಬ ಸಂತೋಷ. ಇಟ್ ಶೋಸ್ ದಿ ಎಫರ್ಟ್ ಆಫ್ ದ ಸ್ಟೂಡೆಂಟ್, ಬಟ್ ದ ಟೀಚರ್ಸ್ ಎಫರ್ಟ್ ವಿಲ್ ಬಿ ಅಸೆಸ್ಡ್ ಇನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ದಿ ಎಕ್ಸಾಮಿನೇಷನ್ ಬ್ಯಾರಿಯರ್. So if the teacher is with the system, then it means that all students will cross the barrier. So ಅದೇ ರೀತಿ ನಾವೇನು ಟೀಚರ್ ಇನ್ಸೆಂಟಿವೈಸೇಷನ್ ಪ್ರೋಗ್ರಾಮ್
ಅಂದರೆ ನಾವು ಈ ಸತಿ SSLCನಲ್ಲಿ ಶಾಲೆಗಳ ರ್ಯಾಂಕಿಂಗ್ ಮಾಡ್ತೀರಿ. ಶಾಲೆಗಳ ರ್ಯಾಂಕಿಂಗ್ ಆನ್ ದ ಬೇಸಿಸ್ ಆಫ್ 100% ರಿಸಲ್ಟ್. ಸೊ ವಿ ಆರ್ ಲುಕಿಂಗ್ ಎಟ್ ಟೀಮ್ ವರ್ಕ್ ಎಟ್ ದ ಸ್ಕೂಲ್ ಲೆವೆಲ್. ಅದೇ ರೀತಿ ನಾವು ಟೀಮ್ ವರ್ಕ್ ಎಟ್ ದ ಕಾಲೇಜ್ ಲೆವೆಲ್ಗೆ ನಾವು ಈ ಸತಿ ಇನ್ಸೆಂಟಿವೈಸ್ ಮಾಡ್ತೀರಿ. ಅಂದರೆ ಯಾವ ಕಾಲೇಜಲ್ಲಿ ನಮಗೆ 100% ರಿಸಲ್ಟ್ಸ್ ಬರುತ್ತೆ, ಖಂಡಿತವಾಗೂ ಆ ಕಾಲೇಜ್ಗೆ ಆಮೇಲೆ ಅಲ್ಲಿರೋ ಲೆಕ್ಚರರ್ಸ್ಗೆ ನಾವು ಇನ್ಸೆಂಟಿವೈಸ್ ಅಂತೂ ಮಾಡೇ ಮಾಡ್ತೀರಿ. ಸೊ ದೇರ್ ವಿಲ್ ಬಿ ಅ ಸ್ಟ್ರಾಂಗ್ ಇನ್ಸೆಂಟಿವೈಸೇಷನ್ ಪ್ರೋಗ್ರಾಮ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅನೌನ್ಸ್ಡ್. ನಮ್ಮ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಈಗಾಗಲೇ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ದ್ಯಾಟ್ ವಿಲ್ ಮೋಟಿವೇಟ್ ಯು ಆಲ್ ಈವನ್ ಫರ್ದರ್. ಸೊ ಕಮಿಂಗ್ ಟು ದಿ ಅದರ್ ಲಾರ್ಜರ್ ಇಶ್ಯೂ, ಸೆಕೆಂಡ್ PUC ಆ್ಯಂಡ್ ಫಸ್ಟ್ PUCದು ಯಾವ ರೀತಿ ಚೇಂಜಿಂಗ್ ಸರ್ಕಮ್ಸ್ಟ್ಯಾನ್ಸಸಲ್ಲಿ ನಮ್ಮ ಇಲಾಖೆಯನ್ನು ಬದಲಾವಣೆ ಆಗಬೇಕು ಅಂತ ಈಗಾಗಲೇ ನಾವು ಸ್ವಲ್ಪ ಚೇಂಜಸ್ ನಮ್ಮ ನಿರ್ದೇಶಕರ ಹಂತದಲ್ಲಿ ಈಗಾಗಲೇ ಜಾರಿಯಾಗಿದೆ. ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಸೈನ್ಸಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲೂ ಸಹ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ. ಸೊ ಮುಂದಿನ ಅಕಾಡೆಮಿಕ್ ಇಯರಿಂದ ಅದು ಸದೃಢವಾಗಿ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUCಯಲ್ಲೂ ಸಹ ನಮ್ಮ ಲೆಕ್ಚರರ್ಸ್ ಮೂಲಕನೇ ಅದು ಅನುಷ್ಠಾನ ಆಗ್ತಾ ಇದೆ. ಅದೇ ರೀತಿ ನಾವು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಸೊ ದಟ್ ದೇ ಡು ನಾಟ್ ಲೂಸ್ ಔಟ್ ಆನ್ ಲೈಫ್ ಸ್ಕಿಲ್ಸ್. ಇವಾಗ ಕಂಪ್ಯೂಟರ್ ಎಜುಕೇಷನ್ ಇರ್ಬೋದು ಅಥವಾ ಇಂಗ್ಲೀಷ್ ಟು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಬೋತ್ ಆರ್ ಲೈಫ್ ಸ್ಕಿಲ್ಸ್. ಒಪ್ತೀರಾ ಇಲ್ವಾ? ಅದಿಲ್ಲ ಅಂತ ಹೇಳಿದ್ರೆ ನಾಟ್ ಓನ್ಲಿ ಆರ್ career pathways of our students affected, so it is a crisis of confidence ಅಲ್ವಾ? ಸೊ ಇವಾಗ AI ಆ್ಯಂಡ್ ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇಫ್ ಯು ಆಸ್ಕ್ ಮೀ ಇನ್ 5 to 10 years ವಿಲ್ ಯು ಬಿ ಏಬಲ್ ಟು ವಿಜುವಲೈಸ್ ಹೌ ಅ ಕಾಲೇಜ್ ಲುಕ್ಸ್ ಲೈಕ್ ಅಂದ್ರೇ ನನಗೆ ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ಈಸ್ ಇವಾಲ್ವಿಂಗ್ ಸೋ ಕ್ವಿಕ್ಲಿ. ಇವಾಗ AI ಸಿಸ್ಟಮ್ಸ್ ಬಂದ ಮೇಲೆ ಅಟ್ಲೀಸ್ಟ್ ಇನ್ ಮೆನಿ ಆಫ್ ದ ಕೋರ್ಸಸ್, ನಾಟ್ ನೆಸೆಸರಿಲಿ ಅಟ್ ಯೂನಿವರ್ಸಿಟಿ ಲೆವೆಲ್, but in higher education, the entire impact of AI has actually affected teaching in the classroom. So it is a matter of time ashte that it catches up at the pre-university level also. In fact, in the next 5 to 10 years, we may not even have brick and mortar colleges at the higher education level. So aa prakara evolving situation alli put yourself in the shoes of a parent. ಯಾವ ರೀತಿ ಅವ್ರ ಕೋರ್ಸ್ದು ಚಾಯ್ಸ್ ಮಾಡ್ತಾರೆ? ಇಟ್ ಇಸ್ ಸಚ್ ಅ ಕನ್ಫ್ಯೂಸಿಂಗ್ ಟೈಮ್ ಇವಾಗ. ಈವನ್ ಇಫ್ ಅ ಸ್ಟೂಡೆಂಟ್ ಟೇಕ್ಸ್ ಅಪ್ ಕಂಪ್ಯೂಟರ್ ಸೈನ್ಸ್ ಆ್ಯಟ್ ದ ಲೆವೆಲ್ ಆಫ್ ಮೇ ಬಿ ಇಂಜಿನಿಯರಿಂಗ್, ಅವ್ರಿಗೆ ಅದ್ರ ಬಗ್ಗೆನೂ ದೇ ಆರ್ ನಾಟ್ ವೆರಿ ಸರ್ಟನ್. ಕಂಪ್ಯೂಟರ್ ಸೈನ್ಸಲ್ಲಿ BE ಮಾಡಿದ್ರೇನು ಏನು ಮಾಡ್ಬೋದು ಮುಂದೆ ಅಂತ. ಈಸ್ ದೇರ್ ಅ ಜಾಬ್ ಆಪರ್ಚುನಿಟಿ ಆರ್ ವಿಲ್ ದಿ ಎಂಟೈರ್ ಕೋರ್ಸ್ ಬಿಕಮ್ ರಿಡಂಡೆಂಟ್? ಅದ್ರ ಮೇಲೆ ಏನು ಕ್ವಾಲಿಫಿಕೇಷನ್ ಮಾಡಬೇಕು, ನಂತರ ಏನು ಕ್ವಾಲಿಫಿಕೇಷನ್ ಮಾಡ್ಕೊಳ್ಬೇಕು, ಲೈಫ್ ಲಾಂಗ್ ದೇರ್ ಇಟ್ ಲುಕ್ಸ್ ಲೈಕ್ ದೇ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಅಪ್ಸ್ಕಿಲ್ಲಿಂಗ್ ದೆಮ್ಸೆಲ್ವ್ಸ್. ಸೊ ಈ ಪ್ರಕಾರ ಬದಲಾವಣೆ ಆಗ್ತಿರೋ ವಾತಾವರಣದಲ್ಲಿ PUC ಸಿಸ್ಟಮ್ ಈಸ್ ಕಾಟ್ ಇನ್ ದ ಕ್ರಾಸ್ ಫೈರ್. ಅಂದರೆ ಸ್ಕೂಲ್ ಸಿಸ್ಟಮೂ ಇದೆ, ನಮ್ಮಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮೂ ಇದೆ. ಸೊ PUC ಈಸ್ ಲೈಕ್ ಎನ್ ಇಂಟರ್ಮೀಡಿಯರಿ ಸಿಸ್ಟಮ್. ಈ ಇಂಟರ್ಮೀಡಿಯರಿ ಸಿಸ್ಟಮ್ ಯಾವ ರೀತಿ ಎವಾಲ್ವ್ ಆಗಬೇಕು ಸೊ ದ್ಯಾಟ್ ಸ್ಟೂಡೆಂಟ್ಸ್ ಗೆಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಆಪರ್ಚುನಿಟೀಸ್ ಟು ಚೂಸ್ ಫ್ಯೂಚರ್ ಕರಿಯರ್ ಪಾತ್ವೇಸ್ ಈಸ್ ಸಮಥಿಂಗ್ ದ್ಯಾಟ್ ವಿ ನೀಡ್ ಟು ಇಂಟ್ರಾಸ್ಪೆಕ್ಟ್ ಆನ್. ಸೊ ಇವತ್ತು ಪ್ರೈವೇಟ್ ಕಾಲೇಜಸ್ದು ಲಾರ್ಜ್ ಪ್ರೆಸೆನ್ಸ್ ಇರೋದ್ರಿಂದ, ಆ್ಯಂಡ್ ದಕ್ಷಿಣ ಕನ್ನಡನಲ್ಲಿ, ಆಮೇಲೆ ಉಡುಪಿ ಅವರಿಲ್ಲ ಅಲ್ಲ ಇವತ್ತು. ಸೊ ದಕ್ಷಿಣ ಕನ್ನಡನಲ್ಲಿ ವಿ ಹ್ಯಾವ್ ಸಮ್ ಆಫ್ ದ ಲಾರ್ಜೆಸ್ಟ್ ಪ್ರೈವೇಟ್ ಕಾಲೇಜಸ್. We want you to also think about this. ನಾವು ಇಲಾಖೆಯಾಗಿ ಏನು ಮಾಡಬೇಕು ಸೊ ದ್ಯಾಟ್ ಅವರ್ ಕೋರ್ಸಸ್ ಬಿಕಮ್ ಮೋರ್ ರೆಲೆವೆಂಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವು 50 ಪದವಿ ಪೂರ್ವ ಕಾಲೇಜಸ್ಸು ಸರ್ಕಾರದಿಂದ ಈ ವರ್ಷ ಪ್ರಾರಂಭ ಮಾಡಬೇಕಾಗಿದೆ. ಆ 50 ಪದವಿ ಪೂರ್ವ ಕಾಲೇಜಸಲ್ಲೂ ನಾವು ಕಂಪ್ಯೂಟರ್ ಸೈನ್ಸ್ ಆ್ಯಸ್ ಎನ್ ಆಪ್ಷನಲ್ ಸಬ್ಜೆಕ್ಟ್ ನಾವು ತೊಗೊಂಡ್ಬಿಟ್ಟಿದ್ದೀರಿ. ಇವಾಗ ದೋಸ್ ಆರ್ ಆಲ್ PCMCS. ಸೊ 50 ಈ ಪ್ರಕಾರ ನಾವು ಸರ್ಕಾರಿ ಕಾಲೇಜಸ್ ಪ್ರಾರಂಭ ಮಾಡ್ತಾ ಇದ್ದೀರಿ. ಬಟ್ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಅ ಕಾಮರ್ಸ್ ಕೋರ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ ಇದೇ ಕಾಲೇಜಸಲ್ಲಿ. ಸೊ ಇಷ್ಟ ಆದರೆ ಸಾಕಾಗುತ್ತಾ? ನಮ್ಮ ಕರಿಕ್ಯುಲಮ್ ಯಾವ ರೀತಿ ಇರಬೇಕು, ಕರಿಕ್ಯುಲಮಲ್ಲಿ ಯಾವ ಅಪ್ಡೇಷನ್ ಆಗಬೇಕು,
ನಮ್ಮ ಲೆಕ್ಚರರ್ಸ್ಗೆ ಯಾವ ರೀತಿ ಅಪ್ಸ್ಕಿಲ್ಲಿಂಗ್ ಆಗಬೇಕು. ನಾವು ಉದಾಹರಣೆಗಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಸ್ ನೋಡಿದ್ರೆ ನಮಗೆ ಪ್ರತಿ ವರ್ಷ ವಿ ಆರ್ ಲೂಸಿಂಗ್ ಔಟ್ ಎನಿವೇರ್ ಬಿಟ್ವೀನ್ 25,000 to 60,000 ಸ್ಟೂಡೆಂಟ್ಸ್. ಸೊ ಇಟ್ ಈಸ್ ಅ ಹ್ಯೂಜ್ ಮೂವ್ಮೆಂಟ್ ಅವೇ ಫ್ರಮ್ ದ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್. ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ? ದೇ ಆರ್ ಗೋಯಿಂಗ್ ಟು ಪ್ರೈವೇಟ್ ಕಾಲೇಜಸ್. ಸೊ ಪ್ರೈವೇಟ್ ಕಾಲೇಜಸಲ್ಲಿ ಫೀಸ್ ಸಿಸ್ಟಮ್ ಇದೆ, ದೆರ್ ಇಸ್ ಅ ಹ್ಯೂಜ್ ಫೀ ಬ್ಯಾರಿಯರ್. ನಮ್ಮ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ ಬಿಟ್ಟು ಅಲ್ಲಿ ಹೋಗ್ತಾ ಇರೋದ್ರಿಂದ ಪಬ್ಲಿಕ್ ಸ್ಕೂಲ್ ಸಿಸ್ಟಮ್ನ ಯಾವ ರೀತಿ ನಾವು ಇನ್ನೂ ಬಲವರ್ಧನೆ ಮಾಡಬೇಕಾಗಿದೆ, ಏನು ನಾವು ಮೇಜರ್ ರಿಫಾರ್ಮ್ಸ್ ತರಬೇಕಾಗಿದೆ, ಅದ್ರ ಬಗ್ಗೆನೂ ಐ ವಾಂಟ್ ದ ಪ್ರಾಚಾರ್ಯರ ಅಸೋಸಿಯೇಷನ್ ಟು ಅಪ್ಲೈ ಇಟ್ಸ್ ಮೈಂಡ್, ಎಸ್ಪೆಷಲಿ ಬಿಕಾಸ್ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ನೇಬರಿಂಗ್ ಡಿಸ್ಟ್ರಿಕ್ಟ್ ಆಫ್ ಉಡುಪಿ ಇರ್ಬೋದು. You have the best of the pre-university minds here with you. So on the one hand, it is the revival of the government PU colleges. On the other hand, it is the entire revamp of pre-university curriculum. ಯಾವ ರೀತಿ ಇದು ಮಾಡಬೇಕು? I also see courses like logic, courses like geology, ಆಮೇಲೆ geography. ಸೊ ಈ ಕೋರ್ಸಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಮಕ್ಕಳು. ಏನಿದ್ರಿಂದ ಅವಕಾಶ ಇದೆ ಅವ್ರಿಗೆ? ಯಾವುದು ಈ ಕೋರ್ಸಸ್ ಬದಲು ನಾವು ಬೇರೆ ಏನಾದರೂ ಸಬ್ಜೆಕ್ಟ್ನ ತೊಗೊಂಡು ಬರ್ಬೋದಾ? ಯಾವ ಸಬ್ಜೆಕ್ಟ್ಸ್ ಅವಶ್ಯಕತೆ ಇದೆ? ನಾವು ಸುಮಾರು ಪ್ರೈವೇಟ್ ಯೂನಿವರ್ಸಿಟೀಸ್ ನೋಡಿದ್ರೆ ಅಲ್ಲಿ ವಿ ಸಿ ದ್ಯಾಟ್ ದೇವ್ ಆಲ್ರೆಡಿ ಗಾಟ್ ಇಂಟರ್ಸೆಕ್ಷನಲ್ ಕೋರ್ಸಸ್, ಮೇ ಬಿ ಕಾಗ್ನಿಟಿವ್ ನ್ಯೂರೋ ಸೈನ್ಸ್, ಅದು ಸೈನ್ಸ್ ಅಂತಲೂ ಕರಿಬೋದು, ನೀವು ಹ್ಯುಮ್ಯಾನಿಟೀಸ್ ಅಂತಲೂ ಕರಿಬೋದು, ಅಥವಾ ಯು ಕ್ಯಾನ್ ಆಲ್ಸೋ ಲುಕ್ ಎಟ್ ಇಟ್ ಆಸ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಸೈನ್ಸ್. ಸೊ ಈ ಥರ ಇಂಟರ್ಸೆಕ್ಷನಲ್ ಕೋರ್ಸಸ್ ಹೆಚ್ಚು ಬರ್ತಾ ಇರೋದ್ರಿಂದ ನಾವು ಯಾವ ರೀತಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕರಿಕ್ಯುಲಮ್ ರಿವ್ಯಾಂಪ್ ಮಾಡಬೇಕು? ವಿ ಲುಕ್ ಫಾರ್ವರ್ಡ್ ಟು ಸಜೆಷನ್ಸ್ ಫ್ರಮ್ ಯು. ಪ್ಲೀಸ್ ಸೆಂಡ್ ಇಟ್ ಟು ದ ಡೈರೆಕ್ಟರ್ ಪ್ರಿ ಯೂನಿವರ್ಸಿಟಿ. ಒಂದು, ವಿ ಆರ್ ವೆರಿ ಕ್ಲಿಯರ್ ದ್ಯಾಟ್ ವಿ ವಿಲ್ ಹ್ಯಾವ್ ಆಲ್ ಅವರ್ ಸೈನ್ಸ್ ಕಾಲೇಜಸ್ ಇವಾಗ ಪ್ರೈವೇಟಲ್ಲಿ ನೀವು ಆಗಲೇ ಈಗ ನಡೆಸ್ಬಿಡ್ತಾ ಇದ್ದೀರಾ, ಅದು ಅಧಿಕೃತವಾಗೋ ಅನಧಿಕೃತವಾಗೋ ನನಗೆ ಗೊತ್ತಿಲ್ಲ, ಬಟ್ ಅಧಿಕೃತವಾಗಿ ಇವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀರಿ ಇನ್ ಅವರ್ ಓನ್ ಗೌರ್ಮೆಂಟ್ PU ಕಾಲೇಜಸ್. ದ ಸೆಕೆಂಡ್ ಈಸ್ ಲೈಫ್ ಸ್ಕಿಲ್ಸ್ ಕಾಂಪೊನೆಂಟ್. ಲೈಕ್ ಐ ಮೆನ್ಷನ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಟೀಚಿಂಗ್ ವಿತ್ AI ಇರ್ಬೋದು. ದ ಥರ್ಡ್ ಚೇಂಜ್ ದ್ಯಾಟ್ ವಿ ಆರ್ ಲುಕಿಂಗ್ ಆ್ಯಟ್ ಈಸ್ revamp of the PU curriculum. The fourth one that we are looking at is revival of our government pre-university colleges. The fifth one that we are looking at is basically capacity building of our PU lecturers only. ಈ ಪ್ರಕಾರ ನೀವು ಇಂಟರ್ಸೆಕ್ಷನಲ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಆಲ್ ದ ಮೋರ್ ಯೋರ್ ರೆಸ್ಪಾನ್ಸಿಬಿಲಿಟಿ ಈಸ್ ಇನ್ಕ್ರೀಸ್ಡ್. ಎಷ್ಟೊಂದು ಸತಿ ನಂಗೆ ಅನಿಸುತ್ತೆ PUC ಎಕ್ಸಾಮು ಏನಕ್ಕೆ ಬರೀಬೇಕು ಮತ್ತು CET ಎಕ್ಸಾಮ್ ಏನಕ್ಕೆ ಬರೀಬೇಕು? ಸೊ ತಮಿಳ್ನಾಡೆಲ್ಲ ನೀವು ನೋಡಿದ್ರೆ ಅದು ಬರೀ PUC ಎಕ್ಸಾಮೇ ಇರೋದು. ಸೊ ನೀವು ಪುಟ್ ಯುವರ್ ಸೆಲ್ಫ್ ಇನ್ ದ ಶೂಸ್ ಆಫ್ ದ ಚೈಲ್ಡ್. ಎಷ್ಟು ಕಾಂಪ್ಲಿಕೇಟೆಡ್ ಅಡಾಲಸೆನ್ಸ್ ಅವ್ರಿಗೆ ಇರುತ್ತೆ. ಆನ್ ದ ಒನ್ ಹ್ಯಾಂಡ್ ದೇ ಆರ್ ಮೂವಿಂಗ್ ಅಪ್ ದಿ ಅಡಾಲಸೆನ್ಸ್ ಲ್ಯಾಡರ್, ಆನ್ ದಿ ಅದರ್ ಹ್ಯಾಂಡ್ all these career confusions, choices, rapidly evolving tech environment and lot of gaps. Adar jete social media is so strong now. There is no one source of truth. ಒಂದು ಸ್ಟೂಡೆಂಟು ಸೋರ್ಸ್ ಆಫ್ ಟ್ರುತ್ನ ಹುಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಸೋರ್ಸ್ ಆಫ್ ಟ್ರುತ್ ಯಾವುದಂತಾನೆ 100 ಡಿಬೇಟ್ಸಲ್ಲಿ ಅವರು ದೇ ಹ್ಯಾವ್ ಟು ಫೇಸ್ ಸೋ ಮೆನಿ ಡಿಬೇಟ್ಸ್. ಸೊ ಈ ಸೋರ್ಸ್ ಆಫ್ ಟ್ರುತ್ ನೋಡ್ಕೊಂಡು ಹೋಗಿ ದೇರ್ ಈಸ್ ಅ ಸರ್ಪ್ಲಸ್ ಫ್ಲೋ ಆಫ್ ಇನ್ಫಾರ್ಮೇಷನ್, ಬಟ್ ಆ ಸ್ಟೂಡೆಂಟ್ ಶುಡ್ ವೇಡ್ ಥ್ರೂ ದಟ್ ಸರ್ಪ್ಲಸ್ ಇನ್ಫಾರ್ಮೇಷನ್ ಆ್ಯಂಡ್ ಪಿಕ್ ದ ಒನ್ಸ್ ದಟ್ ಆರ್ ರೆಲೆವೆಂಟ್. ಅದ್ರ ಬಗ್ಗೆ ನೀವೆಲ್ಲ ಏನು ಹೇಳ್ತಾ ಇದ್ದೀರಾ ಕಾಲೇಜಸಲ್ಲಿ? You have to also address that. When there is a surplus flow of information, the students face it extremely difficult to make choices. Adolescence alli and immediately after adolescence, young adulthood alli, it is all a question of choices. Yav choice yav reeti aur ಮಾಡ್ತಾರೆ, and that choice should not be an impulsive decision. It should be a well thought out decision. If it is a well thought out decision, the student should have confidence in at least 2 mentors. One mentor will be the family, the other mentor will be the teachers in the college. So ಇಬ್ಬರು ಮೆಂಟೋರ್ಸ್ ಮೇಲೂ ಒಂದು ಸ್ಟೂಡೆಂಟ್ಗೆ ನಂಬಿಕೆ ಇಲ್ದಿರಾ ಇದ್ದರೆ, or if both the mentors fail the student, what happens? So these are all questions on which we want you to introspect, and introspection in the hopefully
we will get the road laid ahead for us so that we can move forward. So I'm leaving you with a lot of points to ponder on. Please, start very constructive discussions on all these issues. ನೀವು ಡಿಸ್ಕಸ್ ಮಾಡಬೇಕು. I always tell the students, do not hesitate to ask questions. So somehow I feel I should also tell the lecturers, ಇವತ್ತು ಬೆಳಗ್ಗೆ ನಾವು ಕೇಳ್ತಾನೆ ಇದ್ರಿ, ಪ್ರಶ್ನೆಗಳಿದ್ರೆ ಏನಾದರೂ ಕೇಳಿ ಅಂತ ನಮ್ಮ ಶಿಕ್ಷಕರಿಗೆ. ಆ್ಯಂಡ್ ಅವರೆಲ್ಲ ವಿ ಹ್ಯಾಡ್ ವೆರಿ ರೋಬಸ್ಟ್ ಡಿಸ್ಕಷನ್ಸ್. ವಿ ಆಲ್ವೇಸ್ ಲೈಕ್ ಡಿಸ್ಕಷನ್ಸ್. ಸೊ ನಿಮ್ಮಲ್ಲೂ ಅಷ್ಟೇ, ಪ್ಲೀಸ್ ಡೂ ನಾಟ್ ಫಿಯರ್ ಆರ್ ಹೆಸಿಟೇಟ್ ಟು ಆಸ್ಕ್ ಕ್ವೆಶ್ಚನ್ಸ್. ದೇರ್ ಇಸ್ ನೋ ಏಜ್ ಲಿಮಿಟ್ ಟು ಆಸ್ಕ್ ಕ್ವೆಶ್ಚನ್ಸ್, and you can always ask questions to whoever is there on the other side of the department also. We are happy to field questions always, and with questions only we come up with solutions. So nimmallu ashte, keep the discussions vibrant, keep the discussions open, and please see that we try and address all these issues that are coming up before the pre-university department. And lastly, before I leave you again, I would want you to raise your hands. ಯಾರ ಕಡೆ 100% ರಿಸಲ್ಟ್ಸ್ ಈ ಸತಿ ಕಾಲೇಜಿಂದ ಬರುತ್ತೆ, ಕ್ಯಾನ್ ಐ ಹ್ಯಾವ್ ಅ ಶೋ ಆಫ್ ಹ್ಯಾಂಡ್ಸ್ ಫಸ್ಟ್ ಎಕ್ಸಾಮಲ್ಲಿ? ಯಾ, ನೀವೆಲ್ಲ ಸೆಕೆಂಡ್ ರೋ 3 ಹಾಫ್ ಹಾರ್ಟೆಡ್. ದ ಲಾಸ್ಟ್ ಒನ್ ದೇರ್, ಐ ಆಮ್ ನಾಟ್ ಏಬಲ್ ಟು ಸಿ ಯುವರ್ ಹ್ಯಾಂಡ್. ಸ್ವಲ್ಪ ಮೇಲಕ್ಕೆ. Anybody who feels it is difficult? I don't think so. If you are convinced about it, your student will be convinced about it. Please work hard and let us move the human resources forward. So thank you again for having me here today, and I wish you the very best and a very happy new year to all of you. Merry Christmas also. Thank you. ನಮ್ಮ ಮೇಡಮ್ ಅವರ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ದೂರಾಲೋಚನೆ ಏನು ಎಲ್ಲವನ್ನೂ ಕೂಡ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನಮಗೆಲ್ಲ ತಿಳಿದಿದೆ, 9, 10, 11, 12 ಈ ತರಗತಿಯ ಮಕ್ಕಳು ಹದಿಹರೆಯದವರು. ಅವರನ್ನೊಂದು 1 ಗಂಟೆ ಕ್ಲಾಸಲ್ಲಿ ಕುಳಿತುಕೊಳ್ಳಿ ಪಾಠ ಕೇಳುವಂಥದ್ದು ಒಂದು ನಮಗೆ ಚಾಲೆಂಜಿಂಗ್. ಅದೆಲ್ಲ ಚಾಲೆಂಜನ್ನು ನಮ್ಮ ಉಪನ್ಯಾಸಕರು ಅದನ್ನು ಮೆಟ್ಟಿ ನಿಂತು ನಮ್ಮ ಮಕ್ಕಳನ್ನು ಈ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವಾಗಲೇ ಕಾಲೇಜುಗಳಲ್ಲಿ ಅನೇಕರು ಇವಾಗಲೇ ನವಂಬರ್ ಮಂತಲ್ಲಿ ಪೋರ್ಷನ್ಸನ್ನೆಲ್ಲ ಮುಗಿಸಿ ಇವಾಗಲೇ ಒಂದು ಪ್ರಿಪರೇಟರಿ ಎಕ್ಸಾಮ್ ಕಾಲೇಜು ಹಂತದಲ್ಲಿ ಆಗಿದೆ. ಇನ್ನು ಜನವರಿ ತಿಂಗಳಿಂದ ಇನ್ನೂ ಪ್ರಿಪರೇಟರಿ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೇವೆ. ಈ ವರ್ಷವೂ ಕೂಡ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ವಿದ್ಯಾರ್ಥಿಯು ಫೈಲ್ ಆಗಬಾರ್ದು, ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಪರೀಕ್ಷೆಯಲ್ಲಿಯೇ ಪಾಸಾಗಬೇಕು ಅನ್ನೋದು ನಮ್ಮ ಧ್ಯೇಯ ಕೂಡ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಪ್ರಯತ್ನಿಸ್ತೇವೆ ಅಂತೇಳಿ ಹೇಳ್ತಾ ಮೇಡಮ್ಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಉಪನ್ಯಾಸಕರು ಅದನ್ನು ಮೆಟ್ಟಿ ನಿಂತು ನಮ್ಮ ಮಕ್ಕಳನ್ನು ಈ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇವಾಗಲೇ ಕಾಲೇಜುಗಳಲ್ಲಿ ಅನೇಕರು ಇವಾಗಲೇ ನವಂಬರ್ ಮಂತಲ್ಲಿ ಪೋರ್ಷನ್ಸನ್ನೆಲ್ಲ ಮುಗಿಸಿ ಇವಾಗಲೇ ಒಂದು ಪ್ರಿಪರೇಟರಿ ಎಕ್ಸಾಮ್ ಕಾಲೇಜು ಹಂತದಲ್ಲಿ ಆಗಿದೆ. ಇನ್ನು ಜನವರಿ ತಿಂಗಳಿಂದ ಇನ್ನೂ ಪ್ರಿಪರೇಟರಿ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೇವೆ. ಈ ವರ್ಷವೂ ಕೂಡ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ವಿದ್ಯಾರ್ಥಿಯು ಫೈಲ್ ಆಗಬಾರ್ದು, ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಪರೀಕ್ಷೆಯಲ್ಲಿಯೇ ಪಾಸಾಗಬೇಕು ಅನ್ನೋದು ನಮ್ಮ ಧ್ಯೇಯ ಕೂಡ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಪ್ರಯತ್ನಿಸ್ತೇವೆ ಅಂತೇಳಿ ಹೇಳ್ತಾ ಮೇಡಮ್ಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಪ್ರಾಚಾರ್ಯ ಮಿತ್ರರಿಗೂ ಹಾಗೂ ಉಪನ್ಯಾಸಕ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.